ಜೀವನದಲ್ಲಿ ಒಂದು ಘಟನೆ ನಡೀತದೆ. ಪುಟ್ಟಯ್ಯಜ್ಜವರ ಹತ್ರ ಯಾರು ಬರ್ತಾರೆ, ಯಾರಿಗೆ ಮಕ್ಕಳಿಲ್ಲ ಅವರಿಗೆಲ್ಲ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ. ದಾವಣಗೆರೆ ಶಹರದ ದಂಪತಿಗಳು ಸುಮಾರು ಮದುವೆಯಾಗಿ 10-15 ವರ್ಷಗಳಾದರೂ ಸಹಿತ ಅವರಿಗೆ ಮಕ್ಕಳಾಗಿರ್ಲಿಲ್ಲ. ಪುಟ್ಟಯ್ಯಜ್ಜವರ ಹೆಸರು ಕೇಳಿದ್ರು. ಓ ಗದಗಿನ ಆಶ್ರಮಕ್ಕೆ ಹೋದ್ರೆ ಪುಟ್ಟಯ್ಯಜ್ಜವರ ಆಶೀರ್ವಾದ ಮಾಡಿಬಿಟ್ರ ಮಕ್ಕಳಾಗ್ತಾವ ನಮಗಂತ ತಿಳ್ಕೊಂಡು ಹೇಳಿ ಅಮ್ಮ ದಾವಣಗೆರೆಯಿಂದ ಗದಗಕ್ಕೆ ನಡಿತಾ ಬರ್ತಾರೆ. ಹಣ ಕೊಟ್ಟು ಹೋಗ್ಬೇಕು ಅಂದ್ರೆ ರೊಕ್ಕ ಇಲ್ಲ, ಹಣ ಇಲ್ಲ, ನಡೀತಾ ಬರ್ತಾರೆ. ಆಶ್ರಮಕ್ಕೆ ಹೋಗುತ್ತಾರೆ. ಪಂಡಿತ ಪುಟ್ಟರಾಜ ಕವಿಗವಾಯಿಗಳ ಎದುರಿಗೆ ಕುಳಿತುಕೊಳ್ಳುತ್ತಾರೆ, ಕೂಗುತ್ತಾರೆ, ಅಳುತ್ತಾರೆ. ಅಪ್ಪ ನಿನ್ನನ್ನ ನಂಬಿ ಬಂದಿದ್ದೇವೆ, ನಮಗ ಗಂಡು ಸಂತಾನವನ್ನ ನೀನು ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೊಳ್ತಾರೆ. ಪುಟ್ಟಯ್ಯಜ್ಜವ್ರು ಹೇಳ್ತಾರ, ನಾ ಕೊಡಮಲ್ಲ, ಒಳಗ ಗದ್ದಿಗೆ ಒಳಗ ಕುಮಾರಪ್ಪ ಪಂಚಾಕ್ಷರ ಯೋಗಿಗಳದಾರ, ಅವರ ಗತಿಗೆ ಹೋಗಿ ನಮಸ್ಕಾರ ಮಾಡಿ ಸಂಕಲ್ಪ ಮಾಡ್ಕೊಂಡು ಹೋಗ್ರಿ, ವರ್ಷ ತುಂಬುದ್ರೊಳಗೆ ನಿಮಗೆ ಗಂಡ ಮಗ ಆಗುತ್ತದೆ ಅಂತ ಪುಟ್ಟಯ್ಯಜ್ಜವ್ರು ಆಶೀರ್ವಾದ ಮಾಡಿದ್ರು. ಅವರು ಭಕ್ತರ ಹಾಗೆ ಹೋಗ್ಲಿಲ್ಲ. ಕುಮಾರ ಶಿವಯೋಗಿಗಳ ಪಂಚಾಕ್ಷರಿ ಶಿವಯೋಗಿಗಳ ಗದ್ದುಗೆಯ ಮುಂದೆ ಮಂಡೆಯನ್ನ ಊರಿ ಗುರುವಿನ ಮುಂದೆ ಕೂಗುತ್ತಾರ, ಯಪ್ಪ ವರ್ಷ ತುಂಬುದ್ರೊಳಗೆ ಏನಾದ್ರೂ ನಮಗ ಮಕ್ಕಳಾದು ಅಂತಂದ್ರ, ಏನಾದ್ರೂ ವರ್ಷ ತುಂಬುದ್ರೊಳಗೆ ನಮಗ ಮಗು ಜನ್ಮ ತಾಳಿದ್ರೆ ನೀವು ಆಶೀರ್ವಾದ ಮಾಡಿದ್ರಿ ಅಂದ್ರ ನಿಮ್ಮ ಆಶ್ರಮದ ಗುರುವಿಗೆ ನಾವು ತುಲಾಭಾರ ಮಾಡ್ತೇವೆ ಅಂತ ತಿಳ್ಕೊಂಡು ಹೇಳಿ ಸಂಕಲ್ಪವನ್ನ ಮಾಡಿ ಮನೆಗೆ ಹೋಗ್ತಾರೆ. ಗುರುವಿನ ಆಶೀರ್ವಾದ, ಅಚಲವಾದ ನಂಬಿಕೆ, ಶ್ರದ್ಧೆಯನ್ನಿಟ್ಟ ಕಾರಣಕ್ಕಾಗಿ 15 ವರ್ಷ ಮಗುವಾಗದೇ ಇರತಕ್ಕಂತ ತಾಯಿಗೆ 16ನೇ ವರ್ಷಕ್ಕೆ ವರ್ಷ ತುಂಬುವುದರೊಳಗಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ ಆ ತಾಯಿ. ನಂಬಿಕೆ ನಂಬಿಕೆ ಜನ್ಮ ಕೊಡ್ತಾಳ. ಕರೆ ಒಂದು ಸಂಕಲ್ಪ ಮಾಡಿರ್ತಾಳ. ಏನು ಸಂಕಲ್ಪ? ತುಲಾಭಾರ. ತುಲಾಭಾರ ಮಾಡಬೇಕು ಅಂದ್ರೆ ಹಣ ಇಲ್ಲ. ತುಲಾಭಾರ ಮಾಡಬೇಕು ಅಂದ್ರೆ ಹಣ ಇಲ್ಲ. ಶ್ರೀಮಂತರಲ್ಲ, ದುಡಿಬೇಕು, ಶ್ರಮ ಪಡಬೇಕು. ದುಡಿತಾರ. ವರ್ಷ 2 ವರ್ಷ 3 ವರ್ಷ ದುಡಿತಾರ. ದುಡಿದ ಬಳಿಕ ಪುಟ್ಟಯ್ಯಜ್ಜವರು ತುಲಾಭಾರದ ಹಣವನ್ನ ಸಂಗ್ರಹ ಮಾಡ್ತಾರ. ಸಂಗ್ರಹ ಮಾಡಿ ಮತ್ತೆ ಅದರೊಳಗಿಂದ ರೊಕ್ಕ ಬಳಸ್ಕೊಂಡ್ರೆ ಅಪ್ಪಗೂ ತುಲಾಭಾರಕ್ಕೆ ಕಡಿಮೆ ಆಗಿತ್ತು ಅಂತ ತಿಳ್ಕೊಂಡು ಹೇಳಿ ದಾವಣಗೆರೆಯಿಂದ ನಡ್ಕೊಂತ ಮತ್ತೆ ಗದಗಕ್ಕೆ ಹೋಗ್ತಾರ. ಅಜ್ಜವ್ರಿಗೆ ಭಿನ್ನ ಮಾಡ್ತಾರ. ಯಪ್ಪ ಹಿಂಗ ನಾವು ಸಂಕಲ್ಪ ಮಾಡಿದ್ದೀವಿ, ನೀವು ನಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡ್ಬೇಕ್ರಿ, ನಮ್ಮ ಕಾಣಿಕೆಯನ್ನು ಸ್ವೀಕಾರ ಮಾಡ್ಕೋಬೇಕ್ರಿ ಅಂತ ತಿಳ್ಕೊಂಡು ಹೇಳಿ ಕೇಳಿಕೊಂಡಾಗ ಪುಟ್ಟಯ್ಯಜ್ಜವರು ಆಯ್ತು ನಾ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿ ಇಂತಹ ದಿನಾಂಕ, ಇಂತಹ ಸಮಯ, ಇಂತಹ ವಾರ ಅಂತ ತಿಳ್ಕೊಂಡು ಹೇಳಿ ನಿಗದಿಪಡಿಸಿದ್ರು. ಪುಟ್ಟಯ್ಯಜ್ಜವರು ಬರ್ತಾರಂತಂದ್ರ ಇಡೀ ದಾವಣಗೆರೆ ಶಹರವೇ ತಳಿರು ತೋರಣಗಳಿಂದ ಶೃಂಗಾರಗೊಂಡಿತ್ತು. ಹೆಂಗ ನಮ್ಮ ಅಪ್ಪಗಳು ಗುರುಪಾದಲಿಂಗ ಶಿವಗಳು ನಿಮ್ಮ ಊರಿಗೆ ಬರ್ತಾರ ಅಂತಂದ್ರ ಹೆಂಗ ಊರನ್ನ ತಳಿರೋ ತೋರಣಗಳಿಂದ ನೀವು ಶೃಂಗಾರ ಮಾಡಿರ್ತೀರಿ, ಹಂಗ ಪುಟ್ಟಯ್ಯಜ್ಜವರು ಬರುವಿಕೆಗಾಗಿ ಇಡೀ ದಾವಣಗೆರೆ ಎಲ್ಲ ತಳಿರೋ ತೋರಣಗಳಿಂದ ಶೃಂಗಾರ ಮಾಡಿದ್ರು. 3 ವರ್ಷದ ಕೂಸು ಎಟ್ಟಿರ್ತೈತಿ ಅಯ್ಯವ, ಅದಕ್ಕೇನು ಆಟ ಆಡಕ್ ಬರೋದಿಲ್ಲ, ಅಲ್ಲೇ ಒದ್ದಾಡ್ತಿರ್ತೈತಿ 3 ವರ್ಷದ ಕೂಸು. ತಾಯಿ ಪುಟ್ಟಯ್ಯಜ್ಜವರು ಬರುವಿಕೆಗಾಗಿ ಕಾಯ್ತಿರ್ತಕ್ಕಂಥ ತಾಯಿ ಮಗನಿಗೆ ಹೇಳ್ತಾಳ, ಮಗ ಹೋಗು ಹಿತ್ತಲದೊಳಗೆ 2 ಚೇರಿಗೆ ಜಳಕ ಮಾಡ್ಕೊಂಡು ಬಾ ಅಂತ ಹೇಳಿ ಹಿತ್ತಲದೊಳಗೆ ಬಿಟ್ಲು. ಪುಟ್ಟಯ್ಯಜ್ಜವರು ದಾವಣಗೆರೆ ಶಹರಕ್ಕೆ ಬರುತ್ತಾರೆ. ತಳಿರು ತೋರಣಗಳಿಂದ ಶೃಂಗಾರಗೊಂಡ ದಾವಣಗೆರೆ ಶಹರ ವಾದ್ಯ ವೈಭೋಗಗಳಿಂದ ಸದ್ಗುರುವನ್ನ ಕರ್ಕೊಂಡು ಬರ್ತಾರೆ. ಸದ್ಗುರು ಬರುವುದಟ್ಟೆ ತಾಯಿಗೆ ತಳಮಳ ಹತ್ತು. ಎಲ್ಲದ ನಮಗ ಹುಡುಕಾಡಕತ್ರು ಮನೆಯವರೆಲ್ಲ. ಮಗ ಬರುವುದಕ್ಕ ಈ ಭೂಮಿ ಮೇಲೆ ಇರ್ಲಿಲ್ಲ. ಹಿತ್ತಲದೊಳಗೊಂದು ದೊಡ್ಡ ಬಾವಿ. ಹುಡುಗ ತಾಯಿ ಜಳಕ ಮಾಡಂತ ಬಿಟ್ಟು ಹೋಗ್ಯಾಳ. ಆಟ ಆಡ್ತಾ ಹುಡುಗ ಬಾವಿ ಒಳಗೆ ಹೋಗಿ ಬಿದ್ದು ಸತ್ತು ಬಿಟ್ಟಿತ್ತು. ಇದಕ್ಕೆ ಯಾಕೆ ಚಪ್ಪಾಳೆ ಹೊಡಿತೀರಿ? ಏನ್ ಹೇಳಾಕತ್ತೀನಿ ತಿಳಿಯಾಕತ್ತೈತಿ ಇಲ್ಲಿ ನಿಮಗೆ? ಬಾವಿ ಒಳಗೆ ಹೋಗಿ ಹಿತ್ತಲದೊಳಗೆ ಆಟ ಆಡ್ತಾ ಬಿದ್ದು ಸತ್ತು ಬಿಟ್ಟಿತ್ತು. ಕೂಗ್ಯಾದ, ಚೀರ್ಯಾದ, ಅವ್ವಾ ಅಂದದ. ಖರೆ ಮನಿಯೊಳಗ ಎಲ್ಲರೂ ಬಿಸಿ ಆಗ್ಬಿಟ್ಟಾರ ಗುರು ಬರುವುದರ ಸಲುವಾಗಿ. ಆಮೇಲೆ ಹೋಗಿ ತಾಯಿ ನೋಡ್ತಾಳ, ಅವ್ವಾ ಕೂಸು ತೇಲಾಕತ್ತಿತ್ತಂತ, ನೀರಿನ ಮೇಲೆ ತೇಲಾಕತ್ತಿತ್ತಂತ. ಚೀರ್ತಾಳ, ಅಳ್ತಾಳ.
ಗಂಡ ಬರ್ತಾನ, ರೀ ಏನ್ ಮಾಡೋದು ಅಂತ ತಿಳ್ಕೊಂಡು ಹೇಳಿ ಅಳ್ಬೇಕಾದ್ರ ಗಂಡ ಒಂದು ಮಾತನ್ನ ಹೇಳ್ತಾನಂತ, ನೋಡು ಈಗ ಅಳಾಕ್ ಹೋಗ್ಬೇಡ, ನಮ್ಮ ಮನಿಗೆ ಗುರು ಬರಾಕತ್ತಾನ, ಯೋಗಿ ಬರಾಕತ್ತಾನ, ಕಣ್ಣ ನೀರ್ ಹಾಕಬೇಡ, ಇದು ಏನರೇ ಆಗಲ್ಲಕ್ಕ, ಆಮೇಲೆ ಇದನ್ನೆಲ್ಲ ಶುದ್ಧ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಸತ್ತ ಹೆಣವನ್ನ ಕೂಸನ್ನ ತಂದು ಮನಿ ಒಳಗೆ ಹಾಕಿ ಬಾಗ್ಲ ಹಾಕ್ತಾರ. ಗುರುಗಳಿಗೆ ಹೇಳೋದಿಲ್ಲ. ಗುರುಗಳು ಮನಿ ಬಾಗಿಲಿಗೆ ಬಂದ್ರು, ಪಾದಕ್ಕೆ ನೀರ್ ಹಾಕಿದ್ರು, ಒಳಗೆ ಕರ್ಕೊಂಡ್ರು, ಗುರುಗಳು ಕುಳಿತುಕೊಂಡ್ರು, ಪಾದ ಪೂಜೆ ಪ್ರಾರಂಭ ಆಯ್ತು. ನಾವೆಲ್ಲ ಪಾದ ಪೂಜೆಯನ್ನ ಇದರಿಂದ ಮಾಡ್ತೇವೆ, ನೀರಿನಿಂದ ಮಾಡ್ತೇವೆ, ಪುಷ್ಪದಿಂದ ಮಾಡ್ತೇವೆ, ತಳಿರು ತೋರಣಗಳನ್ನ ಕಟ್ಟಿ ಪೂಜೆಯನ್ನಿಟ್ಟು ಶೃಂಗಾರ ಮಾಡಿ ಪಾದ ಪೂಜೆ ಮಾಡಬೇಕಾದ್ರ ತಾಯಿ ನೀರಿನಿಂದ ಪಾದ ಪೂಜೆಯನ್ನ ಮಾಡಲಿಲ್ಲ, ತನ್ನ ಕಣ್ಣೀರಿನಿಂದ ಗುರುವಿನ ಪಾದ ಪೂಜೆಯನ್ನು ಮಾಡಿದ್ಲು. ಕಣ್ಣು ಕಾಣದೆ ಮಹಾಯೋಗಿ ಪುಟ್ಟಯ್ಯಜ್ಜ ಕೇಳ್ತಾನ, ಯವ್ವ ತಂಗಿ, ನನ್ನ ಪಾದಕ್ಕ ಎಲ್ಲಾರು ನೀರ್ ಹಾಕ್ತಾರ, ಖರೆ ನೀ ಕಣ್ಣೀರ್ ಹಾಕಾಕತ್ತೀಯಲ್ಲ ಯವ್ವ, ಯಾಕ? ಕಣ್ಣು ಕಾಣೋದಿಲ್ಲ ನಿಜ, ಆದರೆ ಶಿವಯೋಗಿಗೆ ಅಂತರಾಳದ ಭಾಷೆ ಗುರುವಿನ ಮೇಲೆ ನಂಬಿಕೆಯ ನೆಟ್ಟ ಕಾರಣಕ್ಕಾಗಿ ಗೊತ್ತಾಯ್ತು. ಕೇಳ್ತಾರೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು, ಯವ್ವ ಎಲ್ಲರೂ ನೀರನ್ನ ಹಾಕಿ ಪಾದ ಪೂಜೆ ಮಾಡಿದ್ರ ಕಣ್ಣಾನ ನೀರ್ ಹಾಕಿ ಪಾದ ಪೂಜೆ ಮಾಡಾಕತ್ತೀಯಲ್ಲವ, ಯಾಕ? ಗಂಡ ಮಡದಿಯ ಕೈಯನ್ನ ಎಷ್ಟೇ ಹತ್ತಿಗೆ ಹಿಡ್ಕೊಂಡ್ರು ತಾಯಿ ಭಾವ ಕೇಳಬೇಕಲ್ಲವಾ? 15 ವರ್ಷದ ಬಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು ಅವ್ವ, ಕೇಳಬೇಕಲ್ಲ, ಕರುಳ ಕೇಳಬೇಕಲ್ಲ. ತಾಯಿಯ ಕರುಳು ಕೂಗಿ ಕೂಗಿ ಹೇಳುತ್ತದೆ, ಯಪ್ಪ ನೀನು ಕೊಟ್ಟ ಫಲವನ್ನ ನೀನು ಮನೆಗೆ ಬರೋಕ್ಕಿಂತ ಮೊದಲ ನೀನು ಉಳಿಗೆ ಹಾಕೊಂಡೆಲ್ಲಪ್ಪ, ನಿನ್ನ ಜೋಳಿಗೆ ಹಾಕೊಂಡೆಲ್ಲೋ ಯಪ್ಪ, ನಿನಗ ಮನಸ್ಸರೆ ಹಂಗ ಬಂತು ಯಪ್ಪ, ನಿನಗ ಮನಸ್ಸರೆ ಹಂಗ ಬಂತು ಅಂತ ಗುರುಗಳನ್ನ ಕೇಳ್ತಾಳೆ, ಕೂಗುತ್ತಾಳೆ, ಅಳ್ತಾಳೆ. ಪುಟ್ಟಯ್ಯಜ್ಜವ್ರ ಅಂತಾರಂತ, ಯಾಕ ಯವ್ವ ಏನಾಯ್ತು? ಎಲ್ಲ ನಡೆದ ಘಟನೆಯನ್ನ ಹೇಳಿದ್ರು. ಹಿಂಗ ಹಿತ್ತಲದೊಳಗೆ ಬಿಟ್ಟಿದ್ದೀವಿ, ಬಾವಿ ಒಳಗೆ ಬಿದ್ದು ಕೂಸು ಸತ್ತು ಹೋಗ್ಯದ. ಪುಟ್ಟಯ್ಯಜ್ಜವ್ರ ಒಂದು ಮಾತು ಹೇಳಿದ್ರಂತ, ತಂಗಿ ಮನಿಗೆ ಗುರು ಬಂದಾನ ಅಂತ ಹುಡುಗ ಎದ್ದು ಹೊರಗೆ ಬರ್ಬೇಕನ್ನಕತ್ತದ, ನೀವು ನೋಡಿದ್ರ ಕದ ಹಾಕೊಂಡು ಬಂದಿರಿ, ಹೋಗಿ ಕದ ತೆಗಿರಿ ಅಂದ್ರು. ಅವ್ರಂದ್ರು, ಯಪ್ಪ ಸತ್ತು ಕೂಸನ್ನ ನಾವ ಹೋಗಿ ಒಳಗೆ ಹಾಕಡ್ ಬಂದೇವಿ, ಅದೇಲಿ ಎದ್ದು ಬರಾಕ ಸಾಧ್ಯ ರೀ ಅಪ್ಪೂರ್ ಅಂದಾಗ ಪುಟ್ಟಯ್ಯಜ್ಜೋರೊಂದು ಮಾತು ಹೇಳಿದ್ರಂತ, ಇವ ನೋಡು ನೀನು ನಂಬಿಕೆ ಏನಾದ್ರೂ ನನ್ನ ಮ್ಯಾಲೆ ಇಟ್ಟಿದ್ಯ ಅಂದ್ರ ಕೂಸು ಎದ್ದು ತಾನೇ ಬರ್ತಾನ, ನೀನ್ ನಂಬಿಕೆ ಇಟ್ಟಿಲ್ಲ ಅಂದ್ರ ಕೂಸು ಮಲಗಿದಲ್ಲೇ ಮಲಗ್ತಾನ, ಹೋಗಿ ಒಳಗೆ ಹೋಗಿ ಮೊದಲು ಕದಾ ತೆಗೆದು ನೋಡ್ರಿ ಅಂದ್ರ ಸತ್ತ ಕೂಸು ಎದ್ದು ಆಟ ಆಡಕತ್ತಿತ್ತಂತ ಕದಾ ತೆಗೆಯುವುದ್ರೊಳಗಾಗಿ ಆ ಕೂಸು ಇವತ್ತಿಗೂ ಬದುಕಿದೆ, ಇವತ್ತಿಗೂ ದಾವಣಗೆರೆಯಲ್ಲಿದೆ, ಇವತ್ತಿಗೂ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬರ್ತಾನೆ, ಸೇವಾ ಮಾಡ್ತಾನೆ, ಹೋಗ್ತಾನೆ. ಕಾರಣ ಗುರುವಿನ ಮೇಲೆ ನಂಬಿಕೆಯನ್ನ ಇಡಬೇಕು. ಒಮ್ಮೆ ನೀವು ನಂಬಿಕೆ ಇಡ್ರಿ. ಒಳಗದನಲ್ಲ ಅಪ್ಪ, ಒಳಗದನಲ್ಲ ಯಾರು? ಚನ್ನವೀರಪ್ಪ. ನಂಬಿಕೆ ಇಡ್ರಿ, ಶ್ರದ್ಧಾ ಇಡ್ರಿ. ನಿನ್ನನ್ನ ಬಿಟ್ಟು ಮತ್ತೊಂದ ಕೆರಗೆನು ಅನ್ನುವಂತ ಭಾವವನ್ನು ಗುರುವಿನಲ್ಲಿ ಪ್ರಾರ್ಥನಾ ಮಾಡ್ರಿ. ನಿಮಗೆ ಏನೇ ಆದರೂ ಸಹಿತ ಚನ್ನವೀರೇಶನ ಮಠಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಮನೆ ಬಾಗಿಲಿಗೆ ಬಂದು ಚನ್ನವೀರಪ್ಪ ಆಶೀರ್ವಾದ ಮಾಡ್ತಾನ, ನೀವು ನಂಬಿಕೆಯನ್ನಿಟ್ಟರೆ. ಅದಕ್ಕಾಗಿ ಶರಣರು ಹೇಳ್ತಾರ, ಪುಣ್ಯ ಉಳ್ಳ ಕಾಲಕ್ಕೆ ಪಾಷಾಣ ಪರುಷ ಒಪ್ಪುದು ನೋಡಯ್ಯ. ಚನ್ನವೀರಪ್ಪನ ಮ್ಯಾಲೆ ನೀವು ನಂಬಿಕೆ ಇಟ್ರ ನಿಮ್ಮ ಮನೆಯೊಳಗ ವಿಷ ಹಾಕಿದ್ರು ಸಹಿತ ಚನ್ನವೀರಪ್ಪ ವಿಷವನ್ನ ಅಮೃತವನ್ನಾಗಿ ಮಾಡ್ತಾನ. ಚನ್ನವೀರಪ್ಪನ ಮೇಲೆ ನಂಬಿಕೆ ಇಟ್ರ ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯಣ ಆಗುವುದಯ್ಯ, ನೀನೊಲಿದರೆ ವಿಷವು ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ಚನ್ನವೀರಪ್ಪನ ಮೇಲೆ ನಂಬಿಕೆ ಇಟ್ರ, ಚನ್ನವೀರಪ್ಪನ ಮೇಲೆ ಶ್ರದ್ಧಾ ಇಟ್ರ, ಬಹುಶಃ ಮೊನ್ನೆ ಹೇಳ್ತಾ ಇದ್ದೆ ಅಂತ ಕಾಣಿಸುತ್ತೆ, ಒಂದು ಎಮ್ಮೆ ತಾಯಿ ಒಬ್ಬಕ್ಕೆ ಪ್ರತಿದಿನ ಚನ್ನವೀರಪ್ಪಗಳಿಗೆ ಹಾಲು ಕೊಡ್ತಿದ್ಲು. ಭಕ್ತಿ ಇತ್ತು, ಮತ್ತ ಭಕ್ತಿ ಕಡಿಮೆ ಆಯ್ತು. ಆಕೆಯಂದು ಇವ್ರಿಗೆ ಯಾಕೆ ಹಾಲು ಕೊಡ್ಬೇಕು ಅಂದ್ಲಕ್ಕಿ, ನಮ್ಮ ಎಮ್ಮಿ ನಮ್ಮ ಹಾಲ ದಿನ ಇವ್ರಿಗೆ ಯಾಕೆ ಕೊಡು, ನೋನು ಭಾವ ಬತ್ತು. ಪ್ರತಿದಿನ 5 ಲೀಟರ್ ಹಾಲಿಂಡು ಎಮ್ಮಿ
ಆ ಮನಸ್ಸಿನ್ಯಾಗ ಭಾವ ಬಂಧಗಳನ್ನೇ ರಕ್ತ ಹಿಂಡಾಕತ್ತು ಮತ್ತ ಹೋದ್ರು ಯಾರ ಕಡೆ? ಒಳಗಿದ್ದ ಅಪ್ಪನ ಕಡೆ. ಓಡಿ 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 ಹೋಗಿ ಗಟ್ಟೆಂಗ ಪಾದ ಹಿಡ್ಕೊಂಡ್ರಿ, ಅಪ್ಪ ತಪ್ಪಾಗ್ಯದ ಕ್ಷಮಾ ಮಾಡ್ರಿ. ಅವಾಗ ಗುರು ಅಂದ, ಮಕ್ಕಳ ನಿಮ್ಮ ಭಕ್ತಿ ಒಳಗ ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕ ಹಂಗಾಗೈತಿ. ಮತ್ತ ಗುರುವಿನ ಮೇಲೆ ಭಕ್ತಿ ಇಟ್ಟು ಬಂದಿರಿ ಅಂದ್ರ ತಗೋರಿ ಭಸ್ಮ ಹೋಗಿ ಹಚ್ಚ್ರಿ, ಮತ್ತ ಹಾಲು ಕೊಡ್ತೈತಿ ಅದು ಅಂದ್ಗಳೇ. ಗುರುವಿನ ಮೇಲೆ ನಂಬಿಕೆ ಇಟ್ಟು ಭಸ್ಮ ಹೋಗಿ ಹಚ್ಚಿದ್ರ ರಕ್ತ ಹಿಂಡು ಎಮ್ಮೆ ಮತ್ತ ಹಾಲು ಹಿಂಡಿತ್ತಂತ. ಗುರುವಿನ ಮೇಲೆ ನಂಬಿಕೆ. ಒಳಗಿದ್ದ ಶಕ್ತಿ ಸಾಮಾನ್ಯ ಅಲ್ಲ, ಒಳಗಿದ್ದ ಗುರು ಸಾಮಾನ್ಯದವನಲ್ಲ. ಎಂತಹ ಗುರುವನ್ನ ನೀವು ಪಡೆದುಕೊಂಡಿದ್ದೀರಿ ಅಂತಂದ್ರ, ಎಂತಹ ಸದ್ಗುರುವಿನನ್ನ ನೀವು ಪಡೆದುಕೊಂಡಿದ್ದೀರಿ ಅಂತಂದ್ರ, ಕುಂತಲ್ಲೇ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತಹ ಕಾಮಧೇನು ಗುರುವನ್ನ ನೀವು ಪಡೆದುಕೊಂಡಿದ್ದೀರಿ. ಜೋರು ಚಪ್ಪಾಳೆ. ಗುರು ಗುರು ಶ್ರದ್ಧಾ, ನಂಬಿಕೆ. ನಾ ಬಹಳ ದೂರದ ಕಥೆ ಏನು ಹೇಳುದಿಲ್ಲ, ಒಂದು ಅಭಿಮಾನದ ಮಾತು ಹೇಳುತ್ತಾನೆ, ಒಂದು ಖುಷಿ ಮಾತು ಹೇಳುತ್ತಾನೆ. ಹೋದ ವರ್ಷ ಶ್ರಾವಣ ನೆನಪಿರಬಹುದು, ಭಾವಿಸಿಕೊಳ್ಳುತ್ತಾನೆ. ಬಹುಶಃ ನನ್ನನ್ನು ಯಾರಾದರೂ ನೋಡಿರಬಹುದು. ಹೋದ ವರ್ಷ ಶ್ರಾವಣ ಮಾಸ ಕೊನೆಯ ದಿನ ಪ್ರವಚನದ ಮಂಗಲ ಸಮಾರಂಭ. ಅದೇ ಸಮಯದಲ್ಲಿ ಸದ್ಗುರುವಿನ ಚನ್ನವೀರ ಶಿವಯೋಗಿಯ ಮೂರ್ತಿಯನ್ನು ಮಾಡಿ ತಂದು ಗುರುವಿನ ಪಾದಕ್ಕೆ ನಾನು ಅರ್ಪಣಾ ಮಾಡಿದ್ದೆ. ಹೋದ ವರ್ಷ ನೆನಪಿದೆ, ನನಗೆ ನೆನಪಿದೆ, ನಿಮಗೆ ನೆನಪಿರಲ್ಲ, ಗೊತ್ತಿಲ್ಲ ಬಹುಶಃ. ಹೋದ ವರ್ಷ ಇದೇ ಶ್ರಾವಣ ಮಾಸ, ಇದೇ ಪ್ರವಚನ ಮಂಗಲ ಸಮಾರಂಭ, ಚನ್ನವೀರ ಶಿವಯೋಗಿಗಳವರ ಮೂರ್ತಿಯೇ ನಾನು ಗುರುಗಳು ನನಗೊಂದು ಮಾತು ಫೋನ್ ಮಾಡಿತ್ತಮ್ಮ, ಅಜ್ಜೋರು ಮೂರ್ತಿನಿ ರೆಡಿ ಮಾಡಿಸ್ಬೇಕು ಅಂದ್ರು. ಅಜ್ಜೋರು ನನಗೆ ಟೈಮ್ ಎಷ್ಟು ಕೊಟ್ರು ಅಂದ್ರೆ ಕೇವಲ 30 ದಿನ ಮಾತ್ರ. ಒಳಗಿದ್ದ ಮೂರ್ತಿ ತಯಾರಾಗಬೇಕು ಅಂದ್ರೆ ಕಲ್ಲಿನ ಮೂರ್ತಿ ಸುಮಾರು 2.5 ತಿಂಗಳು ಬೇಕಾಗ್ತದೆ. 2.5 ತಿಂಗಳು ಬೇಕಾಗ್ತದೆ. ಅಜ್ಜೋರು ನನಗಂದ್ರು, ನೀ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, 30 ದಿನದೊಳಗೆ ಚನ್ನವೀರಜ್ಜನ ಮಠದೊಳಗೆ ಮೂರ್ತಿ ಬಂದು ಕೊಂಡಿರ್ಬೇಕು ಅಂತ ಅಪ್ಪಣೆ ಮಾಡಿದ್ರು. ನಾಂದಿ ಅಪ್ಪೋರೆ ಸಾಧ್ಯ ಇಲ್ರಿ, ಮುಂದಿನ ವರ್ಷ ಮಾಡೋಣ. ಏನಿ ಕೇಳೋ ಒಂದು ಮಾತವರಣ ಅಂದ್ರು. ರಾಜಸ್ಥಾನಕ್ಕೆ ಫೋನ್ ಮಾಡಿದೆ. ಫೋನ್ ಮಾಡಿ ಅವ್ರಿಗೆ ಅಂದಾಗ, ಹಿಂಗ ಗುರುಗಳು ಮೂರ್ತಿ ಮಾಡಬೇಕು, ಇಷ್ಟನೇ ದಿನಾಂಕಕ್ಕೆ ಗುರುಗಳು ಮೂರ್ತಿ ನಮ್ಮ ಊರಿಗೆ ಬರಬೇಕು ಅಂತಂದಾಗ ಅವ್ರಂದ್ರು, ಅಪ್ಪೋರೆ ಒಂದು ಮೂರ್ತಿ ಮಾಡಕ್ ಸುಮಾರು 2 ತಿಂಗಳಾದ್ರೂ ನಮಗೆ ಟೈಮ್ ತಗೊಳ್ತದೆ, ಏನಾದ್ರೂ ಮಾಡ್ತೀವಿ ಅಂತಂದ್ರು. ನಾ ಅಂದೆ, ಒಟ್ಟ 30 ದಿನದಾಗ ನನಗೆ ಮೂರ್ತಿ ಮಾಡಿ ನೀವು ಕೊಡಬೇಕು ಅಂತಂದಾಗ ಅವ್ರಂದ್ರು, ಅಪ್ಪೋರೆ ಆಗೋದಿಲ್ಲ, ಒಟ್ಟ ಪ್ರಯತ್ನ ಮಾಡ್ತೇನೆ. ಆಯ್ತು, ನಾನು ಪ್ರಾರಂಭ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳಿ ಮೂರ್ತಿಯನ್ನು ಪ್ರಾರಂಭ ಮಾಡ್ತಾರೆ. ನೋಡ್ರಿ, ಗುರುವಿನ ಮೇಲೆ ನಂಬಿಕೆ ಇಟ್ರೆ ಹೆಂಗ ಗುರು ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕಾಗಿ ಮೂರ್ತಿ ತಯಾರಾಗಕ್ಕೆ ಎಷ್ಟು ತಿಂಗಳು ಬೇಕು? 2 ತಿಂಗಳು ಬೇಕು. 33ನೇ ದಿನಕ್ಕೆ ಇಲ್ಲಿ ಮೂರ್ತಿ ಕುಂಡಿರ್ತದೆ. ಮೂರ್ತಿ ಬೇಕಾಗಿದೆ. ಗುರುಗಳು ಅನೌನ್ಸ್ ಮಾಡಿಬಿಟ್ಟಾರ, ಮೂರ್ತಿ ಪ್ರತಿಷ್ಠಾಪನೆ ಅಂತ ಹೇಳ್ಯಾರ. ಹೋದ ವರ್ಷ ನಡೆದಿದ್ದು 27ನೇ ವರ್ಷ. ಗುರುಗಳ ತಾಯಿ ಹೊಟ್ಟೆ ಒಳಗಿದ್ದು 27 ತಿಂಗಳ. ಈ ಗದ್ದಿಗೆ ಇರೋದು 27 ಬಾಯಿ ಗದ್ದಿಗೆ ಅದೇ. ನಮ್ಮ ಗುರು ಚನ್ನವೀರನ ಮೂರ್ತಿ ಎಷ್ಟು ದಿನದಾಗ ರೆಡಿ ಆಗೈತೆ ಅಂದ್ರೆ 27 ದಿನದೊಳಗೆ ಗುರುವಿನ ಮೂರ್ತಿ ರೆಡಿ ಆಗ್ಯದ. 27 ದಿನ. ಮತ್ತು ಗುರುವಿನ ಮೂರ್ತಿ ಎಷ್ಟೇ ತಾರೀಕು ಮಠಕ್ಕೆ ಬಂದೈತಿ ಅಂದ್ರೆ 27ನೇ ತಾರೀಕಿನ ದಿನವೇ ಗುರುವಿನ ಮೂರ್ತಿ ಮಠಕ್ಕೆ ಬಂದದೆ. ಶ್ರದ್ಧಾ, ನಂಬಿಕೆ. ಅವ ಮೂರ್ತಿ ಮಾಡವಂದ, ನಾ ಹೆಂಗ್ ಮಾಡೇನ್ರಿ ಅಪ್ಪರ ನನಗ ಗೊತ್ತಾಗಿಲ್ಲ ಅಂದವ. ಗುರುವಿನ ಮೇಲೆ ಶ್ರದ್ಧಾ. ಬಹುಶಃ ನಿನ್ನೆ ಎಲ್ಲ ಶ್ರೀಮಠದ ಹಿರಿಯರು, ಪೂಜ್ಯ ಗುರುಗಳವರು ನನಗೆ ಆಶೀರ್ವಾದ ಮಾಡಿದ್ರು. ಯಾವ ಕಾರಣಕ್ಕಾಗಿ? ಬಹುಶಃ ನಮ್ಮ ಒಬ್ಬ ದೇವರು ಕರ್ನಾಟಕದ ಐತಿಹಾಸಿಕ ದೊಡ್ಡ ಪರಂಪರೆಯ ಮಠಕ್ಕಾಗ್ಯಾರ, ಬಹಳ ದೊಡ್ಡ ಪರಂಪರೆಯ ಮಠಕ್ಕಾಗ್ಯಾರ ಅಂತ ತಿಳ್ಕೊಂಡು ಹೇಳಿ ಅಜ್ಜವರು ನನಗೆ ಆಶೀರ್ವಾದ ಮಾಡಿದ್ರು. ಇವತ್ತು ಪ್ರಮಾಣವನ್ನ ಮಾಡಿ ಹೇಳುತ್ತಾನೆ, ಹೋದ ವರ್ಷ ಇದೇ ಸಂದರ್ಭದಲ್ಲಿ ಮೂರ್ತಿಯನ್ನು ಕೊಟ್ಟಾಗ ಆ ಮಠದ್ದು ನನಗೆ ಕರೆ ಬರುತ್ತದೆ, ನೀವೇನೇ ಆಗ್ಲಿ ನಾಳೆ ಬೆಳಗಿನ ಜಾವ ಬೆಳಗಾವಿ ಶಹರಕ್ಕೆ ನೀವು ಬರಬೇಕು ಅಂತ ಕರೆ ಮಾಡ್ತಾರೆ. ರಾತ್ರಿ ಇಲ್ಲಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಪುನಃ ನಾನು ಬೆಳಗಾವಕ್ಕೆ ಹೊರಡುತ್ತೇನೆ. 1 ವರ್ಷ ತಟಸ್ಥ ಆಗುತ್ತದೆ. ಮತ್ತೆ ಪುನಃ ಗುರುವಿನ ಸೇವೆಗಾಗಿ ಪ್ರವಚನಕ್ಕೆ ಬರುತ್ತೇನೆ. ಪ್ರವಚನಕ್ಕೆ ಬಂದಂತಹ ಸಂದರ್ಭದಲ್ಲಿ ಪುನಃ ಮಠದ ಕರೆ ಬರ್ತದೆ. ಆ ಮಠದ ಉತ್ತರಾಧಿಕಾರಿಯಾಗಿ ನೀವೇ ಆಯ್ಕೆ ಆಗಿದ್ದೀರಿ ಅಂತ ನನಗೆ ಕರೆ ಬರುತ್ತದೆ. ಅದಕ್ಕೆ ಕಾರಣ ಪರಮ ಪೂಜ್ಯನೀಯ ಗುರುಪಾದಲಿಂಗ ಶಿವಯೋಗಿಗಳು.
ಅವರ ಆಶೀರ್ವಾದ ನಂಬಬೇಕು ಅನ್ನುವಂತ ಮಾತನ್ನ ತತ್ವಪದಕಾರರು ಬರೀತಾರೆ. ಹೇಗೆ ಪೆದ್ದ ಗುರುವನ್ನ ನಂಬಿದ, ಯೋಗಿಯಾದ, ಶಿವ ಯೋಗಿಯಾದ, ಹಂಗ ಗುರುವನ್ನ ನಾವು ನಂಬಬೇಕಾಗ್ತದೆ. ಗುರುವಿನಲ್ಲಿ ಅಚಲವಾದಂತಹ ನಿಷ್ಠೆಯನ್ನ, ನಂಬಿಕೆಯನ್ನ ನಾವು ಇಡಬೇಕಾಗ್ತದೆ. ಅಂದಾಗ ಮಾತ್ರ ಈ ಬದುಕು ಪರಿವರ್ತನೆ ಆಗುತ್ತದೆ, ಹೊರತಾಗಿ ಇಲ್ಲದೆ ಇದ್ರೆ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಒಬ್ಬ ಬಂದ ಗುರುವಿನ ಹತ್ರ ಬಹಳ ರೋಗ, ಇವಾಗೂ ಅವಾಗೂ ಇನ್ನೇನು ಪ್ರಾಣ ಹೋಗಿ ಬಿಡುತ್ತದೆ ಅಂಡುವಂತ ಪ್ರಸಂಗದಲ್ಲಿ ಚನ್ನವೀರ ಶಿವಯೋಗಿಗಳ ಸಾಮೀಪ್ಯಕ್ಕೆ ಬರುತ್ತಾರೆ. ಶಿವಯೋಗಿಯ ಸಾಮೀಪ್ಯಕ್ಕೆ ಬಂದು ಶಿವಯೋಗಿಯನ್ನ ಕೇಳುತ್ತಾರೆ, ಯಪ್ಪ ಏನಾರ ಮಾಡು, ನನಗೆ ಆಶೀರ್ವಾದ ಮಾಡು ಅಂತ ಕೇಳುತ್ತಾರೆ. ಚನ್ನವೀರ ಶಿವಯೋಗಿಗಳನ್ನ ನಂಬುತ್ತಾರೆ. ಅವರ ಮೇಲೆ ಅಚಲವಾದಂತಹ ನಂಬಿಕೆಯನ್ನ ಇಡ್ತಾರೆ, ಅಚಲವಾದ ಶ್ರದ್ಧೆಯನ್ನ ಇಡ್ತಾರೆ. ಚನ್ನವೀರಜ್ಜವ್ರು ಹೇಳ್ತಾರಂತ, ತಮ್ಮ ಏನು ಆಗೋದಿಲ್ಲ, ನೀನು ಚಿಂತೆ ಮಾಡಕ್ ಹೋಗ್ಬೇಡ, ಬಾ ಜಳಕ ಮಾಡಿ ನನ್ನ ಪೂಜೆ ಕೋಲಿಗೆ ಬಾ ಅಂತ ಹೇಳಿ ಪೂಜೆ ಕೋಲಿ ಕರ್ಕೊಂಡು ಹೋಗ್ತಾರೆ. ರೋಗದಲ್ಲಿ ತುತ್ತಾಗಿದ್ದಾನೆ, ಒಂದು ರೊಟ್ಟಿ ಉಣ್ಣಾಕ್ ಬರೋದಿಲ್ಲ. ಆದ್ರೆ ಚನ್ನವೀರಜ್ಜನರು ಹೇಳ್ತಾರಂತ, ತಮ್ಮ ನಾ ಎಷ್ಟು ನೀಡ್ತೀನಿ ಅಷ್ಟು ಸುಮ್ಮ ಉಣಬೇಕು ಅಂದ್ರ, ನಾ ಎಷ್ಟು ನೀಡ್ತೀನಿ ಅಷ್ಟು ಸುಮ್ಮ ಉಣಬೇಕು ಅಂತಂದ್ರು. ಅವ ಅಂದ, ಯಪ್ಪ ನಿಮ್ಮ ಆಶೀರ್ವಾದ ಐತಿ, ಹೆಂಗೈತಿ ಹಂಗ ಆಗ್ಲಿ ಅಂದ. ನೋಡ್ರಿ ರೋಗಕ್ಕೆ ತುತ್ತಾಗ್ಯಾನ, ಉಣ್ಣೋದಕ್ಕೆ ಬರೋದಿಲ್ಲ. ಆದ್ರೂ ಚನ್ನವೀರಜ್ಜವರು ಮುಂದೆ ಕುಂಡ್ರಿಸಿ 8 ರೊಟ್ಟಿ ತಿನ್ನಿಸಿದ್ರಂತ ಅವನಿಗೆ. ಎಷ್ಟು? 8 ರೊಟ್ಟಿ. 8 ರೊಟ್ಟಿ ತಿನ್ನಿಸಿ ಹೇಳ್ತಾರ, ತಮ್ಮ ಇವತ್ತಿನಿಂದ ನನಗೆ ಏನು ಆಗೋದಿಲ್ಲ, ರೊಟ್ಟಿ ಉಂಡಿ ಅಂದ ಬಳಿಕ ಮತ್ತೆ ಗಟ್ಟಿಯಾಗಿ ನೀನ್ ಇರ್ತಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರೆ. ಸಾಯುವ ವ್ಯಕ್ತಿ ಪುನಃ ಬದುಕ್ತಾನೆ. ಆತ ಬೇರಾರು ಅಲ್ಲ, ಶೀಲವಂತ ವೀರ ಸಂಗಪ್ಪ ಅನ್ನುವಂತ ವ್ಯಕ್ತಿ, ಆಳಂದದವನು. ಆಗ ಗುರುಗಳು ಪೆದ್ದನಿಗೆ ಹೇಳ್ತಾರೆ, ಕಂದ ಇನ್ನು ಮೇಲಿಂದ ನೀನು ಪೆದ್ದನಲ್ಲ, ಇನ್ನು ಮೇಲಿಂದ ನೀನು ಪೆದ್ದನಲ್ಲ. ಶಿವಯೋಗದ ತುತ್ತ ತುದಿಯನ್ನೇರಿ ಗುರುವನ್ನ ಅಚಲವಾಗಿ ನಂಬಿರ್ತಕ್ಕಂಥವನು ನೀನು. ಗುರುಲಿಂಗ ಪೆದ್ದಿಯಾಗಿ ಜಗತ್ತಿನೊಳಗಡೆ ಯೋಗಿಯಾಗಿ ಮೆರೆ ಅಂತ ತಿಳ್ಕೊಂಡೇಳಿ ಆಶೀರ್ವಾದ ಮಾಡ್ತಾರೆ. ಅವತ್ತಿನಿಂದ ಗುರುವನ್ನ ನಂಬುತ್ತಾನೆ. ಅದಕ್ಕಾಗಿ ತತ್ವಪದಕಾರ ಹೇಳುತ್ತಾರೆ, ನಂಬು ಮನವೇ ಗುರುವಿನ ಪಾದವನ್ನ ನೀ ನಂಬು ಅನ್ನುವಂತ ಮಾತನ್ನ ತತ್ವಪದಕಾರ. ಇಲ್ಲಿ ವೀರೇಶ್ವರ ಪುಣ್ಯಾಶ್ರಮವನ್ನು ಸ್ಥಾಪನೆ ಮಾಡ್ತಾರೆ, ಶತಮಾನಗಳ ಹಿಂದೆ ಸ್ಥಾಪನೆ ಮಾಡ್ತಾರೆ. ಅಂದ ಮಕ್ಕಳಿಗೆ ಆಶ್ರಯವನ್ನ ನೀಡುತ್ತಾರೆ. ಈ ಜಗತ್ತಿಗೆ ಬೆಳಕನ್ನು ಕೊಡುವಂತ ಯೋಗಿಗಳಾಗುತ್ತಾರೆ. ಅಮ್ಮ, ನಮ್ಮ ಹಾಗೆ ನಿಮ್ಮ ಹಾಗೆ ಕಣ್ಣು ಕಾಣುವಂತ ವ್ಯಕ್ತಿಗಳು ಅವರಾಗಿರ್ಲಿಲ್ಲ, ಕಣ್ಣು ಕಾಣ್ತಿರ್ಲಿಲ್ಲ. ಆದ್ರೂ ಇಷ್ಟೆಲ್ಲ ಜನರಿಗೆ ಆಶ್ರಯವನ್ನು ಕೊಟ್ಟರು. ಕಾರಣ ಗುರುವನ್ನ ನಂಬಿದ ಶಕ್ತಿಗಾಗಿ, ಗುರುವನ್ನ ನಂಬಿದ ಶಕ್ತಿಗಾಗಿ. ಹೆಂಗ ಪಂಚಾಕ್ಷರಿ ಗವಾಯಿಗಳು ಕುಮಾರ ಶಿವಯೋಗಿಗಳನ್ನು ನಂಬುತ್ತಾರೆ, ಹಂಗ ಪೆದ್ದ ಇವತ್ತಲ್ಲ ನಾಳೆ ಗುರುಗಳು ನನಗೆ ಲಿಂಗ ಕೊಡ್ತಾರೆ ಎನ್ನುವಂತ ಅಚಲವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದ. ಪ್ರತಿದಿನ ಮಠಕ್ಕೆ ಹೋಗ್ತಿದ್ದ, ಕೇಳ್ತಿದ್ದ, ಪುನಃ ಬರ್ತಿದ್ದ. ಗುರುಗಳಿಗೆ ಇವ ಬರೋದು, ಕೂಗೋದು, ಹೋಗೋದನ್ನ ನೋಡಿರ್ತಕ್ಕಂತ ಗುರುಗಳು ಒಂದು ದಿನ ಮಠಕ್ಕೆ ಬಂದ. ಗುರುಗಳು ಯಾವುದೋ ಒತ್ತಡದಲ್ಲಿ ಇದ್ರು, ದೂರದಲ್ಲಿ ನಿಂತ ಕೂಗುತ್ತಾನೆ, ಅಪ್ಪ ಲಿಂಗ ಕೊಡ್ತೀನಿ ಅಂದಿದ್ರಿ, ಯಾವಾಗ ಕೊಡ್ತೀರಿ ಅಂದ. ಗುರುಗಳಿಗೆ ಶಿಟ್ಟು ಎಲ್ಲಿತ್ತೋ ಏನೋ ನನಗೆ ಗೊತ್ತಿಲ್ಲ. ಅಲ್ಲೇ ಮೂಲೆಯಲ್ಲಿರ್ತಕ್ಕಂತ ಒಂದು ಕಲ್ಲನ್ನ ತೆಗೆದುಕೊಂಡು ಹೀಗೆ ಜಾಡಿಸಿ ಒಗದು ಹೇಳ್ತಾರ, ದೇ ದಗಡಜ ಅಂದ್ರು. ದೇ ದಗಡಜ ಅಂದ್ರು ಮರಾಠಿ ಒಳಗೆ. ಏನು ಹಂಗಂದ್ರೆ ತಗೊಂಡು ತೊಲಗು ಅಂತ ಅರ್ಥದು, ತಗೊಂಡು ಹೋಗು ಆಳ್ಬಾವಿಗೆ ಬೀಳು ಅಂತ ಅರ್ಥ. ಅವ ಅಂದ, ಗುರುಗಳು ನನಗೆ ಲಿಂಗ ಕೊಟ್ಟಾರ ಅಂತ ತಿಳ್ಕೊಂಡು ಹೇಳಿ ಆ ಕಲ್ಲನ್ನು ತೆಗೆದುಕೊಂಡು ಬಂದ. ಏನದ್ದೇ ದಗಡಜ ಅಂತ ಗುರುಗಳೇನು ಬೈದು ಕಳಿಸಿದ್ರಲ್ಲ, ಆ ಬೈಗುಳವೇ ಮಂತ್ರ ಅಂತ ತಿಳಿದುಕೊಂಡ. ಜಪ ಮಾಡಿದ, ತಪ ಮಾಡಿದ. ಎಷ್ಟರ ಮಟ್ಟಿಗೆ ಜಪ ತಪವನ್ನ ಮಾಡಿದ ಅಂತಂತಂದ್ರೆ, ಪ್ರತಿದಿನ ಗುರುಗಳು ಕೊಟ್ಟ ಕಲ್ಲನ್ನೇ ಲಿಂಗವೆಂದು ತಿಳಿದುಕೊಂಡ. ಅಂಗೈ ಒಳಗೆ ಹಿಡಿದುಕೊಂಡು ಮಜ್ಜನವನ್ನ ಮಾಡಿದ, ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ.
ಎಷ್ಟು ತಾಸು ಪೂಜೆ ಮಾಡಕತ್ತ ಅಂದ್ರ ಒಮ್ಮೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಲಿಂಗ ಪೂಜೆಗೆ ಕುಳಿತುಕೊಂಡ ಅಂತಂದ್ರ ಸೂರ್ಯ ಮುಳುಗುವವರೆಗೆ ಲಿಂಗವನ್ನು ಹಿಡಿದುಕೊಂಡೇ ಕುಂಡಿರ್ತಿದ್ದ ಪೆದ್ದ. ಲಿಂಗವನ್ನು ಹಿಡಿದುಕೊಂಡೇ ಕುಂಡಿರ್ತಿದ್ದ. ಅಷ್ಟು ನಂಬಿದ್ದ. ಅಷ್ಟ ಗುರುಗಳನ್ನ ಕಾಯ ವಾಚ ಮನಸ ಪೂರ್ವಕವಾಗಿ ನಂಬಿದ್ದ. ಅವ ಕಲ್ಲಂತ ತಿಳಿದುಕೊಂಡಿರ್ಲಿಲ್ಲ. ಏನು ಗುರುಗಳು ಬೈದು ಕಳಿಸಿದ್ರಲ್ಲ, ದೇ ದಗಡ ಜಾ ಅಂತ ಏನು ಬೈದು ಕಳಿಸಿದ್ರಲ್ಲ, ಅದನ್ನೇ ಮಹಾಮಂತ್ರವೆಂದು ತಿಳಿದುಕೊಂಡ. ಲಿಂಗ ಹಿಡಿತಿದ್ದ. ಗುರುಗಳು ಬೈದು ಕಳಿಸಿದ ಮಹಾಮಂತ್ರವನ್ನೇ ಗುರುಗಳ ಮಂತ್ರ ಅಂತ ತಿಳ್ಕೊಂಡು ಹೇಳಿ ಅಂಗೈಯೊಳಗೆ ಲಿಂಗ ಹಿಡಿದುಕೊಂಡು ದೇ ದಗಡಜ ಅಂತ ತಿಳ್ಕೊಂಡು ಹೇಳಿ ಪ್ರತಿನಿತ್ಯ ಪೂಜೆ ಮಾಡ್ತಿದ್ದ. ಎಷ್ಟರ ಮಟ್ಟಿಗೆ ಲಿಂಗ ಪೂಜೆಯಲ್ಲಿ ತಪಸ್ಸನ್ನ ಮಾಡಿದ್ದ ಅಂದ್ರ, ಲಿಂಗ ಪೂಜೆ ಒಳಗೆ ಎಷ್ಟು ತಪಸ್ಸಿರ್ತದೆ ಅಂದ್ರೆ ನಿಮಗೆ ನಾ ಹೇಳ್ತೀನಿ. ಇವತ್ತೆಲ್ಲ ಮೊಬೈಲ್ಗಳು ಬಂದವ. ಯಾರ ಏನಾದ್ರು ಅಂದ್ರೆ ವಿತಿನ್ ಸೆಕೆಂಡ್ ಒಳಗೆ ನಮಗೆ ಸುದ್ದಿ ಬರುತ್ತದೆ. ನಾ ಹೇಳುವ ಘಟನೆ 100 ವರ್ಷದ ಹಿಂದಿನ ಘಟನೆಯನ್ನು ಹೇಳುತ್ತೇನೆ. ಅವತ್ತಿನ ಕಾಲದಲ್ಲಿ ಫೋನ್ಗಳಿರಲಿಲ್ಲ, ಮೆಸೇಜ್ಗಳು ಮಾಡ್ತಾ ಇರಲಿಲ್ಲ. ಅಂಚೆ ಚೀಟಿಯನ್ನು ಹಾಕ್ಬೇಕು. ಆ ಚೀಟಿ ಮನೆಗೆ ಬರುವುದಕ್ಕೆ ತಿಂಗಳಾಗ್ತಿತ್ತು, 2 ತಿಂಗಳಾಗ್ತಿತ್ತು, 15 ದಿನ ಆಗ್ತಿತ್ತು, ಗೊತ್ತಿರಲಿಲ್ಲ. ಅಂದಾಗ ಮಾತ್ರ ಸುದ್ದಿ ನಮಗೆ ಗೊತ್ತಾಗ್ತಾ ಇರ್ತಿತ್ತು. ನಿಮಗೆ ಹೇಳ್ತೀನಿ, ಲಿಂಗ ಪೂಜೆ ಒಳಗಡೆ ಎಂತಹ ದೊಡ್ಡ ಶಕ್ತಿ ಇರುತ್ತದೆ ಅಂದ್ರೆ, ಒಂದು ದಿನ ಹಾವೇರಿಯ ಹುಕ್ಕೇರಿ ಮಠದ ಶಿವಬಸವ ಶಿವಯೋಗಿಗಳು ಅಲ್ಲಿ ಶಿವಯೋಗ ಮಂದಿರ ಪಕ್ಕದಲ್ಲಿ ಶಿವಬಸವನ ಕೊಳ್ಳ ಅಂತ ಒಂದು ಕೊಳ್ಳ ಹರಿತದೆ. ಅಲ್ಲಿ ಲಿಂಗ ಪೂಜೆಗೆ ಕುಳಿತುಕೊಂಡಿದ್ರು. ಹಾನಗಲ್ ಕುಮಾರ ಶಿವಯೋಗಿಗಳು ಶಿವಯೋಗ ಮಂದಿರದೊಳಗೆ ಲಿಂಗ ಪೂಜೆ ಕುಳಿತುಕೊಂಡಿದ್ರು. ನಿಮಗೆ ಗೊತ್ತಿರಲಿ, ಅವರು ಇವರಿಗೆ ಅಂತರ ಸುಮಾರು 5 ಕಿಲೋಮೀಟರ್ ದೂರದ ಅಂತರ. ಶಿವಬಸವಜ್ಜನವರಿಗೆ ಹಾನಗಲ್ ಕುಮಾರ ಶಿವಯೋಗಿಗಳಿಗೆ 5 ಕಿಲೋಮೀಟರ್ ಅಂತರದಲ್ಲಿ ಲಿಂಗ ಪೂಜೆ ಕುಳಿತುಕೊಂಡಿದ್ದಾರೆ. ನಿಮಗೆ ಗೊತ್ತಿರಲಿ, ಹಾನಗಲ್ ಕುಮಾರ ಶಿವಯೋಗಿಗಳು ಲಿಂಗ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಅವರ ಕೈಯಲ್ಲಿ ಇದ್ದ ಭಸ್ಮ 2 ಹೋಳಾಗ್ತದೆ. ಅವರ ಕೈಯಲ್ಲಿದ್ದ ಭಸ್ಮ 2 ಹೋಳಾಗ್ತದೆ. ಶಿವಯೋಗ ಮಂದಿರದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಕುಮಾರ ಶಿವಯೋಳ ಕೈಯಲ್ಲಿ ಭಸ್ಮ 2 ಹೋಳಾಗ್ತದೆ. ಅಲ್ಲೇನು ಕೊಳ್ಳದೊಳಗಡೆ ಕುತ್ಕೊಂಡಿದ್ರಲ್ಲ ಶಿವಸ್ವಾಮಿಗಳು, ಅವರು ಲಿಂಗ ಪೂಜೆ ಕುಳಿತುಕೊಂಡಿರ್ಬೇಕಾದ್ರೆ ದೀಪ ಶಾಂತವಾಗಿ ಹೋಗ್ತದೆ. ದೀಪ ಶಾಂತವಾಗಿ ಹೋಗುತ್ತದೆ. ಇಬ್ಬರು ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಎದ್ದು ಬರುತ್ತಾರೆ. ಇನ್ನೇನು ಹೀಗೆ ಕೂಡಬೇಕು ಅನ್ನೋದ್ರೊಳಗಡೆ ಹಾನಗಲ್ ಕುಮಾರ ಶಿವಯೋಗಿಗಳು ಶಿವಬಸವ ಶಿವಯೋಗಿಗಳು ಹೀಗೆ ಎದರಾಬದರ ಕೂಡೋದಷ್ಟೇ ತಡ. ಆ ಇಬ್ಬರ ಯೋಗಿಗಳ ಮಾತಿನಿಂದ ಒಂದೇ ಶಬ್ದ ಬರುತ್ತದೆ, ಅಪ್ಪಗಳೇ ಹೋಗುಣ ನಡ್ರಿ. ಅತನೆಯ ಮುರುಗೇಂದ್ರ ಶಿವಯೋಗಿಗಳು ಲಿಂಗೈಕ್ಯರಾಗಿದ್ದಾರೆ, ಹೋಗುಣ ನಡ್ರಿ ಎಂದ್ರ ಅವರು. ಲಿಂಗ ಪೂಜೆಯ ಶಕ್ತಿ ಅತನೇ ಎಲ್ಲೋ, ಶಿವಯೋಗ ಮಂದಿರ ಎಲ್ಲೋ. ನೋಡ್ರಿ, ಮಹಾತ್ಮರು ಲಿಂಗ ಪೂಜೆಗೆ ಕುಳಿತುಕೊಂಡಾಗ ಮಹಾತ್ಮರು ಲಿಂಗೈಕ್ಯರಾಗುವುದನ್ನ ಕಂಡಿರತಕ್ಕಂಥ ಮಹಾಯೋಗಿಗಳು ಲಿಂಗ ಪೂಜೆ ಒಳಗಡೆ ಒಂದು ಸಾರಿ ಗುರುವನ್ನ ಲಿಂಗಯ್ಯನನ್ನ ಅಚಲವಾಗಿ ನಂಬಿದ್ರೆ ಬೇಡಿದವರಿಗೆ ಕೇಳಿದವರಿಗೆ ಕೇಳಿದ್ದನ್ನು ಕೊಡ್ತಾನೆ ಭಗವಂತ, ಕೇಳಿದ್ದನ್ನು ಕರುಣಿಸ್ತಾನೆ. ಹಂಗ ಪೆದ್ದ ಗುರುವಿನ ಮೇಲೆ ನಿಷ್ಠೆ ಇಟ್ಟಿದ್ದ, ಲಿಂಗದ ಮೇಲೆ ಅಚಲವಾದ ನಂಬಿಕೆಯನ್ನ ಇಟ್ಟಿದ್ದ, ಪೂಜೆ ಮಾಡಿದ, ತಪಸ್ಸನ್ನು ಮಾಡಿದ. 1 ವರ್ಷ 2 ವರ್ಷ 10 ವರ್ಷಗಳ ಕಾಲ ಗತಿಸ್ತದೆ. ಗತಿಸಿದ ಬಳಿಕ ಆ ನಾಂದೇಡ್ ಜಿಲ್ಲೆಯೆಲ್ಲ ಬರಗಾಲ ಬೀಳುತ್ತದೆ. ಮಹಾರಾಜ ಗುರುಗಳ ಹತ್ರ ಹೋಗುತ್ತಾನೆ. ಯಪ್ಪ, ಇಡೀ ಜಿಲ್ಲೆಗೆ ಬರಗಾಲ ಬಿದ್ದರೆ ಬಾವಿ ತೆಗೆಸೋದಕ್ಕಂತ ಹೊರಟಿದ್ದೇನೆ. ಆದರೆ ಆ ಬಾವಿ ಒಳಗೂ ಬಹಳ ದೊಡ್ಡದಾದಂತಹ ಒಂದು ಬಂಡೆಗಲ್ಲಿದೆ. ಅದನ್ನ ನಮ್ಮ ಕಡೆಯಿಂದ ಒಡೆಯಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ಅದನ್ನು ಸರಿಸಿ ಇಡ್ತೀನಂದ್ರೂ ಸಹಿತ ಸಾಧ್ಯ ಆಗುತ್ತಾ ಇಲ್ಲ. ನೀವು ನಮಗೆ ಹೇಳ್ಯಾರ ಆ ಬಂಡೆಗಲ್ಲ ತಳಗನ ನೀರ್ ಐತೆ ಅಂತ ಹೇಳ್ಯಾರ. ಯಪ್ಪ, ನೀವು ಬಂದು ಆ ಕಲ್ಲಿಗೆ ಆಶೀರ್ವಾದ ಮಾಡಿ ಏನಾದ್ರೂ ಮಾಡಿ ಸರಿಸಬೇಕು, ನಾವು ಬದುಕುತ್ತೇವೆ, ಇಲ್ಲದೆ ಇದ್ರೆ ನಾವು ಸಾಯ್ತೇವೆ ಅಂದ ಮಹಾರಾಜ. ಗುರುಗಳಂದ್ರು, ತಮ್ಮ ಆ ಕಲ್ಲು ಸರಿಸೋ ಶಕ್ತಿ ನನ್ನ ಕಡೆ ಇಲ್ಲ, ನನ್ನ ಶಿಷ್ಯ ಒಬ್ಬ ಅದಾನ, ಅವನ ಕರೆಸ್ತೇನೆ ತಡಿ ಅಂತ ತಿಳ್ಕೊ ಅಂತ ಹೇಳಿ ಆ ಪೆದ್ದನನ್ನ ಕರೆಸ್ತಾರೆ. ಬರ್ತಾನೆ, ಅಂಗೈಯೊಳಗ ಲಿಂಗಯ್ಯನ್ನ ಹಿಡಿದುಕೊಂಡು ಪ್ರಾರ್ಥನೆಯನ್ನು ಮಾಡ್ತಕ್ಕಂತ ಪೆದ್ದ ಹೀಗೆ ಬಂದು ನಿಂತಾಗ ಗುರುಗಳ ಪೆದ್ದನಿಗೆ ಹೇಳ್ತಾರೆ, ನೋಡಪ್ಪ, ಇಡೀ ನಮ್ಮ ಜಿಲ್ಲೆ ಬರಗಾಲ ಬಿದ್ದದೆ, ಜನ ಎಲ್ಲ ಗುಳೆ ಹೋಗ್ತಾ ಇದ್ದಾರೆ, ನೀರಿಲ್ಲಾರ ಸಂಬಂಧ ಸಾಯಕತ್ತಾರ. ಈ ಕಲ್ಲಿನ ತಳಗಿನ ನೀರ್ ಐತಂತ, ಈ ಕಲ್ಲು ತೆಗೆದ್ರ ನೀರು ಬರ್ತೈತಂತ,
ಏನಾರೆ ಮಾಡೋ, ಈ ಕಲ್ಲ ಈ ಕಡೆ ಸರಿಸಿಡು ಅಂತ ಗುರುಗಳು ಹೇಳ್ತಾರೆ ಪೆದ್ದನಿಗೆ. ಪೆದ್ದ ಅಂತಾನ, ಯಪ್ಪ ಆಯ್ತು ನಿಮ್ಮ ಅಪ್ಪಣೆ ಪ್ರಕಾರ ಆಗ್ಲಿ ಅಂತ ತಿಳ್ಕೊಂಡು ಹೇಳಿ ಆ ಗುರುಗಳು ಕೊಟ್ಟ ಆ ಲಿಂಗವನ್ನೇ ಆ ಕಲ್ಲಿಗೆ ಹೋಗಿ ಸ್ಪರ್ಶ ಮಾಡ್ತಾನ. ಆ ಕಲ್ಲಿಗೆ ಹೋಗಿ ಸ್ಪರ್ಶ ಮಾಡ್ತಾನ. ಗುರುಗಳು ಏನು ಕಲ್ಲು ಹಿಂಗ ಒಗದು ದೇ ದಗಡ ಜಾ ಅಂತ ಏನು ಬೈದು ಕಳಿಸಿದ್ರಲ್ಲ, ಅದೇ ಮಂತ್ರವನ್ನ ಆ ಕಲ್ಲಿಗೆ ಲಿಂಗವನ್ನ ಸ್ಪರ್ಶ ಮಾಡಿ ಹೇಳ್ತಾನ. ದೇ ದಗಡ ಜಾ ಅಂತ ತಿಳ್ಕೊಂತ ಹೇಳಿದ್ರ ದೊಡ್ಡ ಬಂಡೆಗಲ್ಲು ತಾನಾಗೆ ಸರಿತಂತೆ, ಸಾಗರೋಪಾದಿಯಲ್ಲಿ ನೀರು ಹರಿತಂತೆ, ಸಾಗರೋಪಾದಿಯಲ್ಲಿ. ಆಗ ಹಾನ್ಗಲ್ ಅಜ್ಜೋರು ಒಂದು ಮಾತನ್ನ ಹೇಳ್ತಾರೆ, ನೋಡಪ್ಪ ಗದಗಯ್ಯ, ಇವತ್ತ ನಾನೊಬ್ಬ ನಿನಗೆ ಛತ್ರಿ ಹಿಡಿದಿನಪ್ಪ. ಹೌದಾ? ಅಲ್ಲ, ಹೂನ್ರಿಪ್ಪ, ಹಿಡಿದಿರಪ್ಪ. ಆದ್ರ ನೋಡಪ್ಪ, ನೀ ಹಿಂಗ ಆಗಬೇಕಲ್ಲ, ನೀ ಹಿಂಗ ಬೆಳಿಬೇಕಲ್ಲ, ಹಿಂಗ ಜಗತ್ತೊಳಗ ಜನ ನಿನ್ನ ಪೂಜಿಸಲ್ಪಡ್ಬೇಕಲ್ಲ. ನೋಡು, ಇದನ್ನ ಸ್ವಲ್ಪ ಇರ್ಲಿ ಪರವಾಗಿ, ಹಿಂಗ ಪೂಜಿಸಲ್ಪಡಬೇಕಲ್ಲ. ಆಗ ಹೇಳ್ತಾರೆ, ನೋಡು ಇವತ್ತು ನಾನು ನಿನಗೆ ಛತ್ರಿ ಹಿಡಿದೇನೆ, ಇವತ್ತು ನಾನು ನಿನಗೆ ಛತ್ರಿ ಹಿಡಿದೇನೆ. ಆದರೆ ನೀನು ಮುಂದೊಂದು ದಿನ ಕಣ್ಣು ಕಾಣದೇ ಇರತಕ್ಕಂತ ಅಂಧ ಮಕ್ಕಳಿಗೆ ನೀನು ಆಶ್ರಯ ನೀಡಬೇಕು ಅಂತ ಮುಂದೊಡಕತ್ರಿ, ನೀನು ಆಶ್ರಯ ನೀಡಬೇಕು ಅಂತ ಹೇಳ್ತಾರೆ. ಅವತ್ತೇ ಗುರುವಿನ ಪಾದವನ್ನು ನಂಬುತ್ತಾನೆ ಶಿಷ್ಯ, ಹೊರಡ್ತಾನೆ, ಸಾಧನೆ ಮಾಡ್ತಾನೆ. ನಿಮಗೆ ಗೊತ್ತಿರಲಿ, ಕನ್ನಡ ನಾಡಿನ ಇತಿಹಾಸದ ಭೂಪಟಗಳಲ್ಲಿ ಅಂಧ ಮಕ್ಕಳು ರೈಲ್ವೆ ಸ್ಟೇಷನ್ ಒಳಗೋ ಅಲ್ಲೋ ಇಲ್ಲೋ ಬಸ್ ಸ್ಟ್ಯಾಂಡ್ ಒಳಗ ಭಿಕ್ಷೆಯ ಪಾತ್ರೆಯನ್ನು ಹಿಡಿದುಕೊಂಡು ಹೋಗುವಂತ ಅಂಧ ಮಕ್ಕಳಿಗೆ ಆ ಕೂಸು ಆದರ್ಶವಾಗುತ್ತದೆ. ಇವತ್ತಿನಿಂದ ಅಂಧ ಮಕ್ಕಳು ಬಸ್ ಸ್ಟ್ಯಾಂಡ್ ಒಳಗೋ ರೈಲ್ವೆ ಸ್ಟೇಷನ್ ಒಳಗೋ ಭಿಕ್ಷೆಯ ಪಾತ್ರೆಯನ್ನು ಹಿಡಿದ ಅವಶ್ಯಕತೆ ಇಲ್ಲ. ನಮಗಾಗಿ ಭಗವಂತ ಸಂಗೀತದ ಪಾತ್ರೆಯನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಹೇಳಿ ಸಾವಿರಾರು ಮಕ್ಕಳಿಗೆ ಆಶ್ರಯ ಕೊಡ್ತಾರೆ. ಅವರೇ ಪಂಡಿತ ಪಂಚಾಕ್ಷರಿ ಗವಾಯಿಗಳು, ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು. ಅಂದೇಡ್ ಪಕ್ಕದಲ್ಲಿ ಇರತಕ್ಕಂತಹ ಒಂದು ಸಣ್ಣ ಗ್ರಾಮ ಕಂದಹಾರ ಅನ್ನುವಂತ ಒಂದು ಸಣ್ಣ ಗ್ರಾಮ. ನೋಡ್ರಿ ಅನುಭವ ಮಂಟಪದ ಪರಿಕಲ್ಪನೆ ಒಂದು ಕಡೆ ಆದರೆ, ಬಸವಣ್ಣನವರ ವಿಚಾರಧಾರೆಗಳು ಒಂದು ಕಡೆ ಆದರೆ, ಎಲ್ಲ ಶರಣರು ಕೂಡುವುದು ಒಂದು ಕಡೆ ಆದರೆ, ಅನುಭವ ಮಂಟಪದಲ್ಲಿ ಕೈಲಾಸವೇ ದರೆಗಿಳಿದಿತ್ತು ಅನ್ನುವಂಥದ್ದು ಒಂದು ಕಡೆ ಆದರೆ, ನಾವೆಲ್ಲರೂ ಕನ್ನಡ ನಾಡಿನ ಜನಗಳೆಲ್ಲ ಅಭಿಮಾನ ಪಡಬೇಕು. ಕನ್ನಡ ನಾಡು ಎಷ್ಟು ಪುಣ್ಯ ಭೂಮಿ ಅಂತಂದ್ರೆ 900 ವರ್ಷದ ಆಚೆಗೆ ವಿದೇಶದಿಂದ ಶರಣರಾಗಲಿಕ್ಕೆ ಬಸವ ಕಲ್ಯಾಣಕ್ಕೆ ಬಂದಿರತಕ್ಕಂತ ಇತಿಹಾಸಕ್ಕೆ ನಾಂದಿಯನ್ನ ಹಾಡಿರ್ತಕ್ಕಂಥವ್ರು ನಾವುಗಳೆಲ್ಲ. ಚಪ್ಪಾಳೆ ಹೊಡ್ರಿ, ಯಾಕೆ ಹಂಗ ಅರಮನಸ್ ಮಾಡಾಕತ್ತೀರಿ? ಹೊಡಿನ ಬೇಡ. ಒಮ್ಮೆ ಬಂತು ತೆಲಾಗ ಹೊಡೆದು ಬಿಡ್ರಿ, ಇಲ್ಲಾಂದ್ರೆ ಆರಾಮ ಕೈ ಕಟ್ಕೊಂಡ್ ಕುಂತ ಕೇಳ್ರಿ. ಮತ್ತ ಹಂಗಂತೇಳಿ ಮುಗಿಮಟ್ಟ ಕೈಯ ಕಟ್ಕೊಂಡ್ ಕುಂತೀರಿ. ಅಂತಹ ಪುಣ್ಯ ಭೂಮಿಯ ಪರಂಪರೆಯಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಮ ಪಕ್ಕದ ಮಹಾರಾಷ್ಟ್ರ ನಾಂದೇಡ್, ಅದರಲ್ಲಿ ಸಮೀಪವಾಗಿರ್ತಕ್ಕಂತಹ ನಾಂದೇಡ್ ಪಕ್ಕದಲ್ಲಿ ಇರತಕ್ಕಂತಹ ಕಂದಹಾರ ಅನ್ನುವಂತಹ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಂದು ಮಠ. ಹೆಂಗ ಗುಲ್ಬರ್ಗ ಶಹರದಲ್ಲಿ ನಮ್ಮ ಮಠ, ಬಬಲಾದಿಯಲ್ಲಿ ಮಠ, ಎಳಸಂಗಿಯಲ್ಲಿ ಮಠ, ಹೇಗೆ ಮಠಗಳಿದ್ದಾವೆ ಅಲ್ಲ, ಹಾಗೆ ಆ ಕಂದಹಾರದಲ್ಲಿಯೂ ಸಹಿತ ಒಂದು ವಿರಕ್ತ ಮಠವಿತ್ತು. ಆ ವಿರಕ್ತ ಮಠಕ್ಕೆ 900 ವರ್ಷದ ಹಿಂದೆ ಗುರುಲಿಂಗ ಪೆದ್ದಿ ಎನ್ನುವಂತ ಒಬ್ಬ ಮಹಾನ್ ಶಿವಯೋಗಿಗಳಾಗಿ ಹೋಗುತ್ತಾರೆ. ಅವರ ಚರಿತ್ರೆಯನ್ನು ನಾವೆಲ್ಲರೂ ಕೇಳುತ್ತಾ ಇದ್ದೇವೆ. ಆ ಮಠಕ್ಕೆ ಹಿಂದೆ ಗುರುಗಳಿದ್ರು. ನಿಮಗೆ ನಾನು ನಿನ್ನೆ ಹೇಳಿರುವ ಪ್ರಕಾರ ಅವರು ಅಂಗೈಯಲ್ಲಿ ಲಿಂಗವನ್ನು ಹಿಡಿದುಕೊಂಡು ಅಲ್ಲಮ ಪ್ರಭುಗಳು ಹೇಳುವ ಹಾಗೆ ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತನದಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದೊಳಗ ಉಪ್ಪಿಗೂ ಎತ್ತನದಿಂದೆತ್ತ ಸಂಬಂಧವಯ್ಯ, ಎನಗೂ ಎನ್ನ ಗುರುಗುಹೇಶ್ವರ ಲಿಂಗಕ್ಕೂ ಎತ್ತನದಿಂದೆತ್ತ ಸಂಬಂಧವಯ್ಯ ಎನ್ನುವ ಹಾಗೆ ಅಂಗೈಯೊಳಗ ಲಿಂಗವನ್ನ ಹಿಡಿದುಕೊಂಡು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕಾದ್ರ ಮಠಕ್ಕೆ ಬೆಂಕಿ ಬೀಳುತ್ತದೆ, ಮಠ ಎಲ್ಲ ಸುಡುತ್ತದೆ, ಮಠದೊಳಗಿರುವ ಎಲ್ಲ ವಸ್ತುಗಳು ಸಿಡುತ್ತವೆ. ನೆನಪಿರ್ಲಿ,
ಏನು ಗುರುಗಳು ಅಂಗೈಯೊಳಗಡೆ ಲಿಂಗ ಪೂಜೆಗೆ ಏನು ಕುಳಿತುಕೊಂಡಿದ್ರಲ್ಲ, ಮಠವೆಲ್ಲ ಸುಟ್ಟಿತ್ತು, ಪೂಜಾ ಕೋಣೆ ಎಲ್ಲಾ ಸುಟ್ಟಿತ್ತು. ಆದರೆ ಅಂಗೈಯೊಳಗೆ ಲಿಂಗವನ್ನ ಹಿಡಿದುಕೊಂಡು ಹೇಗೆ ಗುರುಗಳು ಕುಳಿತಿದ್ರಲ್ಲ, ಮಠವೆಲ್ಲ ಸುಟ್ಟರು ಸಹಿತ ಗುರುಗಳು ಮಾತ್ರ ಮಠದೊಳಗೆ ಹಾಗೆ ಕುಳಿತುಕೊಂಡಿದ್ರು. ಒಂದು ಕೂದಲಿಯಷ್ಟು ಬೆಂಕಿ ಅವರಿಗೆ ತಾಕಿರಲಿಲ್ಲ. ಸುಮ್ಮನೇನು ನಾವ್ಯಾರೇ ಆದ್ರೆ ಹೆಂಗ್ರಿ, ಒಳ್ಳೆ ಕರಕಲಾಗೆ ಹೊರಗೆ ಬರೋದು ನಾವೆಲ್ಲ. ಕರಕಲಾಗೆ ಬೆಂಕಿ ಎತ್ತಿತ್ತಂದ್ರೆ ಉಳ್ಯಾಕ ಸಾಧ್ಯ ಏನು? ಸಾಧ್ಯ ಇಲ್ಲ. ಗುಂಡಗ ಸಾಲಿ ಒಳಗ ಸರ್ ಪ್ರಶ್ನೆ ಕೇಳಿದ್ರಂತೆಲ್ಲ ಹುಡುಗರಿಗೆ, ನೋಡ್ರಪ್ಪ ಗ್ರಂಥಾಲಯಕ್ಕ ಬೆಂಕಿ ಬಿದ್ದದ, ನೀವು ಹೋಗಿ ಯಾವ ಪುಸ್ತಕ ತಗೊಂಡ್ಬರ್ತೀರಿ ಅಂತ ಕೇಳಿದ್ರು. ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ಸರ್ ನಾ ಬೇಂದ್ರೆ ಪುಸ್ತಕ ತಗೊಂಡ್ ಬರ್ತೀನ್ರಿ, ಸರ್ ನಾ ಕುವೆಂಪು ಪುಸ್ತಕ ತಗೊಂಡು ಬರ್ತೇನ್ರಿ, ಸರ್ ನಾ ಅವ್ರ ಪುಸ್ತಕ ತಗೊಂಡು ಬರ್ತೇನ್ರಿ, ಇವ್ರ ಪುಸ್ತಕ ತಗೊಂಡು ಬರ್ತೀನಿ, ಹಂಗ ಹಿಂಗ ಎಲ್ಲರೂ ಹೇಳಿದ್ರು. ಕೊನೆಗೆ ಗುಂಡನ ಪಾಳೆ ಬಂತು. ಸರ್ ಕೇಳಿದ್ರಂತ, ಗುಂಡ ನೀ ಹೋಗಿ ಯಾವ ಪುಸ್ತಕ ತಗೊಂಡು ಬರ್ತಿ? ಸರ್ ಬಾಕಲ ದಂಡ್ಯಾಗ ಯಾವ ಬಿದ್ದಿರ್ತಾವ ಅವನು ತಗೊಂಡು ಬರ್ತೀನ್ರಿ ಅಂದವ. ಅಲ್ಲೋ ಇವರೆಲ್ಲ ಆ ಪುಸ್ತಕ ಈ ಪುಸ್ತಕ ಬೇಂದ್ರೆ ಕುವೆಂಪು ಅವ್ರಿವ್ರೆಲ್ಲ ಪುಸ್ತಕಗಳನ್ನ ತರ್ತೀನಿ ಅನ್ನಕತ್ತಾರ, ನೀ ನೋಡಿದ್ರೆ ದಂಡಿಗಿನ ತರ್ತೀನಿ ಅನ್ನಕತ್ತಿಲ್ಲ ಯಾಕಂತ ಕೇಳಿದಾಗ ಅವ ಅಂದಂತ ಗುಂಡ, ಸರ ಗ್ರಂಥಾಲಯಕ್ಕೆ ಬೆಂಕಿ ಬಿದ್ದೈತಿ, ಕುವೆಂಪು ಬೇಂದ್ರೆ ಪುಸ್ತಕ ಹುಡುಕ್ಯಾಡ್ ಕುಂತ್ರ ನಾ ಒಳಗೆ ಹೋಗಿ ಕರಕಲಾಗಿ ಬರ್ತೇನ್ರಿ, ಹಂಗಾಗಿ ಯಾವ ಬಾಕಲ ದಂಡ್ಯಾಗಿರ್ತಾವ ಅವನೋಡ ತಗೊಂಡು ಓಡಿ ಬರ್ತೀನಿ ಅಂದವ ಗುಂಡ. ಅಲ್ಲೇನು ಬೆಂಕಿ ಬಿದ್ದಾಗ ಏನ್ ಹಾಕೊಂತ ಕುಡ್ರೋದೈತಿ? ಏನ್ ಬೇಂದ್ರೆ ಪುಸ್ತಕ ಎಲ್ಲೈತಿ, ಕುವೆಂಪು ಪುಸ್ತಕ ಎಲ್ಲೈತಿ? ಏನ್ ಅರಸ್ಕೊಂತ ಕುಡ್ರಕ್ ಸಾಧ್ಯ ಐತಿ? ಏನ್ ಸಾಧ್ಯ ಇಲ್ಲ. ಬೆಂಕಿ ಬಿತ್ತು ಅಂದ್ರೆ ಉಳ್ಯಾಕ ಸಾಧ್ಯ ಇಲ್ಲ. ಆದರೆ ಉಳಿಯಬಹುದು ನಂಬಿಕೆಯನ್ನಿಟ್ಟಾಗ. ನಾವು ಅವ್ರ ಲಿಂಗಯ್ಯನ ಮೇಲೆ ನಂಬಿಕೆಯನ್ನ ಇಟ್ಟಿದ್ರು, ಅಂಗದೊಳಗೆ ಲಿಂಗಯ್ಯನನ್ನ ಪೂಜಿಸ್ತಾ ಇದ್ರು, ಪರಮಾತ್ಮನೇ ಧರೆಗಿಳಿದು ಬಂದು ಅವರನ್ನ ರಕ್ಷಣೆ ಮಾಡಿದ. ಇಷ್ಟೆಲ್ಲ ಒಂದು ಘಟನೆ ಒಂದು ಕಡೆ ಆದರೆ ಒಬ್ಬ ಭಕ್ತ ಬಂದು ಕೇಳ್ತಾನೆ, ನನಗೆ ಲಿಂಗ ದೀಕ್ಷೆಯನ್ನು ಮಾಡಬೇಕು ನಿಮ್ಮ ಮಠದಲ್ಲಿ ಅಂತ. ಗುರುಗಳಂದ್ರು ಇಂಥ ದಿನಾಂಕಕ್ಕೆ ಬಾ ಅಂತ ಹೇಳಿದ್ರು. ದಿನಾಂಕಕ್ಕೆ ಬಂದ. ಎಲ್ಲ ನಿಮಗೆ ನಾಳೆ ಇಲ್ಲಿ ಲಿಂಗ ದೀಕ್ಷೆ ನಡೀತದೆ. 24ನೇ ತಾರೀಕು ಬೆಳಗಿನ ಜಾವ 8 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಮಠದಲ್ಲಿ ಲಿಂಗ ದೀಕ್ಷೆ ಅಯ್ಯಾಚಾರದ ಕಾರ್ಯಕ್ರಮ ನಡೀತದೆ. ಅಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮ ನಡೀತು. ಅದನ್ನ ಒಬ್ಬ ಪೆದ್ದ ಅನ್ನುವಂತಹ ಒಬ್ಬ ಸಣ್ಣ ಹುಡುಗ ಗಮನಿಸ್ತಾನೆ, ನೋಡ್ತಾನೆ, ದೂರದಲ್ಲಿ ನಿಂತುಕೊಂಡು ನೋಡ್ತಾನೆ. ಗುರುಗಳು ಶಿಷ್ಯನಿಗೆ ಸೂರಪ್ಪ ಅನ್ನುವಂತ ಭಕ್ತನಿಗೆ ಲಿಂಗ ಧಾರಣೆಯನ್ನು ಮಾಡ್ತಾ ಇದ್ರು, ಅಂಗೈಯೊಳಗೆ ಲಿಂಗವನ್ನ ಕೊಡ್ತಾ ಇದ್ರು. ಆತ ಗುರುಗಳ ಲಿಂಗವನ್ನ ತೆಗೆದುಕೊಂಡು ಹೋದನ್ನು ನೋಡಿರ್ತಕ್ಕಂತಹ ಪೆದ್ದ ಆ ಎಲ್ಲ ಕ್ರಿಯೆಗಳು ಮುಗಿದ ನಂತರ ಹೋಗಿ ದೂರದಲ್ಲಿ ನಿಂತು ಕೇಳ್ತಾನೆ, ಅಪ್ಪ ಅಂದ. ಏನು? ಯಪ್ಪ ನನಗೂ ಲಿಂಗ ಕೊಡ್ರಿ ಎಂದವ ಪೆದ್ದ. ನನಗೂ ಲಿಂಗ ಕೊಡ್ರಿ ಅಂದಗಳನೆ. ಗುರುಗಳಂದ್ರು ಇವತ್ತಾಗೋದಿಲ್ಲ, ನಾಳೆ ಬಾ. ಗುರುಗಳ ಮೇಲೆ ನಂಬಿಕೆಯನ್ನಿಟ್ಟು ಲಿಂಗದ ಮೇಲೆ ಶ್ರದ್ಧೆಯನ್ನ ಇಟ್ಟ ಹುಡುಗ ಪೆದ್ದ ಮಠಕ್ಕೆ ಹೋದ. ಬಾಕಲ ಹತ್ತಿರ ನಿಂತ. ಒಳಗೆ ಗುರುಗಳು ಕುತ್ಕೊಂಡಿದ್ರು. ಯಪ್ಪ ಅಂದ. ಏನು? ಲಿಂಗ ಕೊಡ್ತೇನೆ ಅಂದಿದ್ರಲ್ರಿ, ಮತ್ತೆ ಬಂದೀನಿ, ಲಿಂಗ ಕೊಡ್ರಿ. ಗುರುಗಳಂದ್ರು ಇವತ್ತು ಬೇಡ, ನಾಳೆ ಬಾ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ವರ್ಷಗಟ್ಟಲೆ ಹೀಗೆ ಕಾಯಿಸಿದ್ರು ಆ ಹುಡುಗನನ್ನ, ಪೆದ್ದನನ್ನ. ಪ್ರತಿದಿನ ಬರವ, ಬುದ್ಧಿಯನ್ನವ, ಲಿಂಗ ಅಂತ ಕೇಳವ, ನಾಳೆ ಬಾ ಅನ್ನವರು. ಜೇರ್ ಕರ್ತ್ ನಿಮಗೇನಾದ್ರೂ ನಮ್ಮ ಮಠಕ್ಕೆ ಬಂದಾಗ ನಾಳೆ ಬಾ ಅಂದ್ರೆ ನೀವು ಬರೋ ಬಗ್ಗೆ ಏನು? ನೀನು ಬೇಡ, ನಿನ್ನ ಮಠನು ಬೇಡಪ್ಪ, ನನ್ನ ಮನೆಯಾಗ ತನ್ನಗೆ ಇರ್ತೀನಿ, ಏನೋ ಬಗ್ಗೆ ನೀವು. ಆದರೆ ನಂಬಿಕೆಯನ್ನ ಇಟ್ಟಿದ್ದ, ಶ್ರದ್ಧೆಯನ್ನ ಇಟ್ಟಿದ್ದ ಗುರುವಿನ ಮೇಲೆ, ನಂಬಿಕೆ ಅನ್ನೋದು ಬಹಳ ದೊಡ್ಡದು. ನಂಬಿಕೆಯನ್ನ ಇಟ್ಟಿದ್ದ, ಇವತ್ತಲ್ಲ ನಾಳೆ ಗುರುಗಳು ನನಗೆ ಲಿಂಗವನ್ನ ಕೊಟ್ಟೇ ಕೊಡ್ತಾರೆ ಎನ್ನುವಂತ ಅಚಲವಾದ ನಂಬಿಕೆ, ಶ್ರದ್ಧೆ ಇರ್ಬೇಕು. ಹಾನಗಲ್ ಕುಮಾರಶಿವಯೋಗಳು ಒಂದು ಹಳ್ಳಿಗೆ ಜೋಳಿಗೆಯನ್ನು ಹಿಡಿದುಕೊಂಡು ಹೊರಡುತ್ತಾರೆ. ಭಿಕ್ಷಾಂದೆ ಅಂತ ತಿರುಗುತ್ತಾರೆ. ಒಂದು ಊರಲ್ಲಿ ಕಣ್ಣು ಕಾಣದೇ ಇರತಕ್ಕಂತಹ 2 ಅಂಧ ಮಕ್ಕಳು ಹಾಡ್ತಿರ್ತವೆ, ಗುಡಿ ಒಳಗಡೆ ಕುತ್ಕೊಂಡು ಬೇಡ್ತಿರ್ತವೆ, ಭಗವಂತನ ಕುರಿತು ಪ್ರಾರ್ಥನೆಯನ್ನ ಮಾಡ್ತಿರ್ತವೆ. ಇದನ್ನ ಗಮನಿಸಿದ ಹಾನಗಲ್ಲ ಕುಮಾರ ಶಿವಯೋಗಿಗಳು ನೇರವಾಗಿ ಅವರ ಮನೆಗೆ ಹೋಗುತ್ತಾರೆ.
ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು. ಕನ್ನಡ ನಾಡಿನ ಇತಿಹಾಸದ ಭೂಪಟಗಳಲ್ಲಿ ಅತ್ಯಂತ ಐತಿಹಾಸಿಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಹಾಪುರುಷರು ಹಾನಗಲ್ ಕುಮಾರಸ್ವಾಮಿಗಳು ಜೋಳಿಗೆಯನ್ನು ಹಿಡಿದುಕೊಂಡು ಹೋಗುತ್ತಾರೆ. ಅವ್ರ ಮನೆಯಲ್ಲಿ ತಂದೆ ತಾಯಿ ಕುಳಿತುಕೊಂಡಿದ್ರು. ನೀವ್ಯಾರಾದ್ರೂ ನಾವು ಜೋಳಿಗೆ ತೆಗೆದುಕೊಂಡು ಸ್ವಾಮಿಗಳ ನಿಮ್ಮ ಮನೆಗೆ ಬಂದಾಗ ನೀವೇನು ಕೊಡ್ತೀರಿ? ಬೆಳ್ಳಿ ಕೊಟ್ಟಿರಿ, ಬಂಗಾರ ಕೊಟ್ಟಿರಿ, ದವಸ ಧಾನ್ಯಗಳನ್ನ ಕೊಟ್ಟಿರಿ, ಹಣವನ್ನ ಕೊಟ್ಟಿರಿ, ಹಂಪಲಗಳನ್ನ ಹಾಕಿರಿ, ಪರವಾಗಿಲ್ಲ ಹಾಕ್ತಿರಿ. ಇದನ್ನೇ ಕೇಳುತ್ತವೆ ಹಾನಗಲ್ ಕುಮಾರಸ್ವಾಮಿಗಳು. ಬೆಳ್ಳಿಯನ್ನ, ಬಂಗಾರವನ್ನ, ಭವಿತವ್ಯದ ಆಸ್ತಿ ಅಂತಸ್ತುಗಳನ್ನ ಕೇಳಲಿಲ್ಲ. ಕೇಳುತ್ತಾರೆ ಜೋಳಿಗೆಯನ್ನು ಹಿಡಿದುಕೊಂಡು, ಅವ್ವ ನಿನ್ನ ಮನೆಯೊಳಗ 2 ಕಣ್ಣು ಕಾಣ್ಲಾರ ಮಕ್ಕಳದಾವಲ್ಲ, ಅವನು ನನ್ನ ಜೋಳಿಗೆ ಕೊಡು ಅಂದ್ರು. ನೀವ್ಯಾರ ಕೊಡು ಪೈಕಿ ಏನು? ಮಕ್ಕಳು ಹೇಗೇ ಇರ್ಲಿ, ಹೆತ್ತವರಿಗೆ ಹೆಗ್ಗನವು ಮುದ್ದು ಅಂತ ಹೇಳುತ್ತದೆ ನಮ್ಮ ಗಾದೆ. ಮಕ್ಕಳು ಹೇಗೇ ಇರ್ಲಿ, ತಾಯಿ ಮಾತ್ರ ಕೊಡ್ಲಿಕ್ಕೆ ಒಪ್ಪುವುದೇ ಇಲ್ಲ. ಆಗ ಗಂಡ ಹೇಳ್ತಾನೆ, ಒಂದು ಸಾರಿ ಗುರುವನ್ನು ನಾವು ನಂಬೇವಿ ಅಂದ ಬಳಿಕ ಕೊಟ್ಬಿಡೋನು ಬೆಕ್ಕಾದ ಅಲ್ಲಿ ಅಂತ ತಿಳ್ಕೊಂಡು ಹೇಳಿ ಆ 2 ಅಂಧ ಮಕ್ಕಳನ್ನ ಹಾನಗಲ್ ಕುಮಾರ ಶಿವಯೋಗಿಗಳ ಜೋಳಿಗೆಗೆ ಹಾಕ್ತಾರೆ. ತಗೊಂಡು ಬರ್ತಾರೆ, ಬೆಳೆಸ್ತಾರೆ, ಅಧ್ಯಯನ ಮಾಡ್ತವೆ. ಒಂದು ದಿನ ಆ ಹುಡುಗ ಕಣ್ಣು ಕಾಣದೆ ಇರತಕ್ಕಂತ ಅಂಧ ಬಾಲಕ ತನ್ನ ಕಾಲಿನಲ್ಲಿ ಬರಿಗಾಲಿನಿಂದ ಶಿವಯೋಗ ಮಂದಿರದೊಳಗೆ ಓಡಾಡಬೇಕಾದ್ರ ಹಾನಗಲ್ಲಪ್ಪವರು ಎಷ್ಟು ಅಚಲವಾದ ನಂಬಿಕೆಯನ್ನು ಇಟ್ಟಿದ್ದ ಕಂದ ಅಂತಂದ್ರೆ ಕುಮಾರಸ್ವಾಮಿಗಳ ಮೇಲೆ. ನನ್ನ ಮರಿಗೆ, ನನ್ನ ಮಾನಸ ಪುತ್ರನಿಗೆ ಬಿಸಿಲು ಹತ್ತಾಕತ್ತದ ಅಂತ ತಿಳ್ಕೊಂಡು ಹೇಳಿ ಛತ್ರಿಯನ್ನು ಹಿಡಿದುಕೊಂಡು ಹೋಗ್ತಾರೆ. ಕಣ್ಣು ಕಾಣದೆ ಇರತಕ್ಕಂತ ಅಂಧ ಬಾಲಕನಿಗೆ ನೆರಳಾಗ್ಲಿ ಅಂತ. ಹುಡುಗ ಎಲ್ಲವನ್ನ ಅಡ್ಡಾಡ್ತದೆ. ಹೋಗಿ ಒಂದು ಸ್ಥಳಕ್ಕೆ ಆ ಹುಡುಗನನ್ನ ಬಿಡುತ್ತಾರೆ. ಬಿಟ್ಟು ಪುನಃ ತಮ್ಮ ಕಾರ್ಯಗಳಿಗೆ ಹೋಗ್ತಾರೆ. ಅಲ್ಲಿ ಕುಂತ ಅಂಧ ಬಾಲಕನಿಗೆ ಶಿವಯೋಗ ಮಂದಿರದಲ್ಲಿ ಸೇವೆ ಮಾಡುವಂತ ವ್ಯಕ್ತಿ ಬಂದು ಕೇಳುತ್ತಾನೆ, ಯಪ್ಪ ಗದಗಯ್ಯ, ನಿನಗ ಛತ್ರಿ ಹಿಡಿದವ್ರು ಯಾರು ನಿನಗೆ ಗೊತ್ತೈತಿ ಏನು ಅಂದ. ಅವಾಗ ಗದಗಯ್ಯ ಹೇಳ್ತಾನೆ, ಯಪ್ಪ ನಮ್ಮಪ್ಪ ಕುಮಾರಪ್ಪ ಇಷ್ಟು ಜನರನ್ನ ನಿಮ್ಮನ್ನ ಇಟ್ಟಾನ, ಯಾರ ಇದ್ರೊಳಗೆ ಒಬ್ಬರು ಬಂದು ನನಗೆ ಛತ್ರಿ ಹಿಡಿದಿರ್ಬೋದು, ನನಗೇನು ಕಣ್ಣು ಕಾಣ್ತವೇನು ಇವ್ರ ಅಂತೇಳಿ ನೀವ್ಯಾರ ಬಂದು ಹಿಡಿದಿರಬಹುದು ಅಂದಾಗ ಅಂಧ ಬಾಲಕ ಗದಗಯ್ಯನಿಗೆ ಹೇಳ್ತಾನೆ, ಯಪ್ಪ ನಿನಗೆ ಛತ್ರಿ ಹಿಡಿದವ್ರು ನಾವು, ಇವ್ರ್ಯಾರು ಅಲ್ಲ, ನಿನಗೆ ಛತ್ರಿ ಹಿಡಿದವ್ರು ಯಾರು ಅಂತಂದ್ರ ಹಾನಗಲ್ ಕುಮಾರ ಶಿವಯೋಗಿಗಳು ನನಗೆ ಛತ್ರಿ ಹಿಡಿದಾರಪ್ಪ, ಛತ್ರಿ ಹಿಡಿದಾರ. ಅಂಧ ಬಾಲಕನ ಕಣ್ಣಲ್ಲಿ ಗಳಗಳನೆ ನೀರು ಬರುತ್ತದೆ. ಅಳತಾನೆ, ಕೂಗುತ್ತಾನೆ, ಓಡೋಡಿ ಹೋಗಿ ಹಾನಗಲ್ಲಪ್ಪವ್ರ ಪಾದವನ್ನ ಗಟ್ಟಿಯಾಗಿ ಹಿಡಿತಾನೆ. ಗಟ್ಟಿಯಾಗಿ ಹಿಡಿದು ಒಂದು ಮಾತನ್ನ ಹೇಳ್ತಾನೆ, ಅಪ್ಪ ನಂದು ತಪ್ಪಾಗ್ಯದ, ಕ್ಷಮಾ ಮಾಡು ಅಂದ. ಕ್ಷಮಾ ಮಾಡು. ಆಗ ಹಾನಗಲ್ಲ ಜೋರು ಕೇಳ್ತಾರ, ಯಾಕಪ್ಪ ಏನಾಯ್ತು? ಯಪ್ಪ ನನಗ ಛತ್ರಿ ಹಿಡಿದು ನೆರಳು ಮಾಡಿರಂತೆಪ್ಪ, ನಿಮ್ಮ ಕಡೆ ಛತ್ರಿ ಹಿಡಿಯುವಷ್ಟು ದೊಡ್ಡವ ನಾನು ಆಗಿಲ್ರಿಪ್ಪ, ಕ್ಷಮಾ ಮಾಡ್ರಿ, ತಪ್ಪಾಗ್ಯದ, ನನ್ನನ್ನ ಮನ್ನಿಸ್ರಿ ಅಂತ ಕೇಳ್ತಾನೆ.